ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಸೇಂಟ್ ಮಾರ್ಕ್ ಚಾಪ್ಟರ್ 10 ವರ್ಸ್ 51. ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 51. ಅಲ್ಲಿ ಯೇಸು ಸ್ವಾಮಿ ಕೇಳುವಂಥ ಒಂದು ಪ್ರಶ್ನೆ, ನನ್ನಿಂದ ನಿನಗೆ ಏನು ಆಗಬೇಕು? ವಾಟ್ ಯು ವಾಂಟ್ ಫ್ರಮ್ ಮೀ? ನನ್ನಿಂದ ನಿನಗೆ ಏನಾಗಬೇಕಾಗಿದೆ? ಇಂದು ಅದೇ ಪ್ರಶ್ನೆಯನ್ನು ಯೇಸು ಸ್ವಾಮಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನನ್ನಿಂದ ನಿನಗೆ ಏನಾಗಬೇಕು? ಏನಾಗಬೇಕು? ಯೇಸುವಿನಿಂದ ನಿಮಗೇನಾಗಬೇಕು? ಏನಾಗಬೇಕು? ನಿಮ್ಮ ಆಸೆ ಏನೆಲ್ಲ ಇದೆಯೋ ಅದೆಲ್ಲ ಹೇಳ್ತೀರಿ. ನನಗೆ ಅದಾಗಬೇಕು, ಇದಾಗಬೇಕು, ಇದು ಹೋಗಬೇಕು, ಇದು ಬರಬೇಕು, ಇದೆಲ್ಲ ನಾವು ಹೇಳ್ತೀವಿ. ಆದರೆ ನಿಜವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೂ ನಿಮಗೂ ಫಸ್ಟ್ ಬೇಕಾಗಿರೋದು ಏನು ಅಂದರೆ, ನಮಗೆ ಬೆಳಕು ಬೇಕು. ಯೇಸುವಿನಿಂದ ನಮಗೆ ಏನು ಸಿಗಬೇಕು ಅಂದರೆ, ನಮ್ಮ ಕುರುಡುತನ ಹೋಗಬೇಕು. ನಮ್ಮ ಅಂತರಂಗದಲ್ಲಿ ಕುರುಡುತನ ಇದೆ. ವಿ ಆರ್ ಸ್ಪಿರಿಚುವಲಿ ಬ್ಲೈಂಡ್ ಟುಡೇ. ವಿ ಆರ್ ಲಿವಿಂಗ್ ಇನ್ ಬ್ಲೈಂಡ್ನೆಸ್, ಸ್ಪಿರಿಚುವಲ್ ಬ್ಲೈಂಡ್ನೆಸ್. ಲಿವಿಂಗ್ ಇನ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಈಸ್ ಎ ಸಿನ್. ಆತ್ಮಿಕ ಅಂಧಕಾರದಲ್ಲಿ ಅಥವಾ ಕುರುಡುತನದಲ್ಲಿ ಜೀವಿಸುವುದು ಪಾಪವಾಗಿದೆ. ಪಾಪದ ಜೀವನ ಅಂದ್ರೆ ಏನು ಗೊತ್ತಾ? ಕುರುಡುತನದಲ್ಲಿ ಜೀವಿಸೋದೇ ಪಾಪಮಯವಾದ ಜೀವನ. ಲಿವಿಂಗ್ ಇನ್ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಈಸ್ ಸಿನ್ ಅಗೇನ್ಸ್ಟ್ ಗಾಡ್. ಮೆನಿ ಆರ್ ಲಿವಿಂಗ್ ಇನ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಟುಡೇ. ಎಷ್ಟೋ ಜನ ಆತ್ಮೀಕವಾಗಿ ಆತ್ಮಿಕವಾಗಿ ವಿಶ್ವಾಸದ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ಕುರುಡರಾಗ್ಬಿಟ್ಟಿದ್ದಾರೆ. ನೀವು ಕೇಳಿದ್ದೀರಾ ಹೇಳೋದನ್ನ? ನಮಗೆ ಬೈಬಲ್ ಓದಿದರೆ ಏನೂ ಅರ್ಥ ಆಗೋದಿಲ್ಲ, ನಮಗೆ ನೀವು ಹೇಳ್ತಾ ಇರೋದು ಏನು ತಿಳಿತಾ ಇಲ್ಲ. ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ದೇವರ ಸ್ವರನೇ ಕೇಳಿಸ್ತಾ ಇಲ್ಲ. ಯಾಕೆ? ಉತ್ತರ, ಯು ಆರ್ ಲಿವಿಂಗ್ ಇನ್ ಸಿನ್ ಆಫ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನೀವು ಆತ್ಮಿಕ ಕುರುಡುತನ ಎಂಬ ಪಾಪದಲ್ಲಿ ಇರುವುದರಿಂದ ನಿಮಗೆ ಬೈಬಲ್ ಓದಿದರೆ ಅರ್ಥನೂ ಆಗೋದಿಲ್ಲ, ಬೈಬಲ್ ವಾಕ್ಯ ಕಲೀಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ವಾಕ್ಯ ಬೋಧನೆ ಆಗುವಾಗ ತುಂಬ ನಿದ್ರೆನೂ ಬರುತ್ತೆ, ಏನೇನೋ ಬೋರ್ ಆಗುತ್ತೆ, ಇರಿಟೇಟ್ ಆಗುತ್ತೆ, ಮತ್ತು ಪ್ರಾರ್ಥನೆ ಮಾಡುವಾಗ ದೇವರ ಸ್ವರ ಕೇಳೋದಿಲ್ಲ, ಬೇರೆ ಏನೇನೋ ಸ್ವರಗಳು ಶಬ್ದಗಳು ಕೇಳಿಸ್ತಾ ಇರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಬ್ಲೈಂಡ್ನೆಸ್ ನಮ್ಮಿಂದ ಹೋಗಬೇಕಾದ್ರೆ ನಾವು ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸ್ಬೇಕು, ದೇವರ ಹತ್ರ ಕೇಳಬೇಕು. ಫಸ್ಟ್ ನಾವು ಕೇಳಬೇಕಾಗಿರೋದು ಇದೇನೆ, ದೇವರೇ ನನಗೆ ದೃಷ್ಟಿ ಕೊಡಿ. ಲಾರ್ಡ್ ಗಿವ್ ಮಿ ದ ಸೈಟ್, ಗಿವ್ ಮಿ ದ ಸೈಟ್. ನನಗೆ ದೃಷ್ಟಿ ಬೇಕು. ನೋಡಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಕಣ್ಣು ಕಾಣಿಸೋದಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಇಮ್ಯಾಜಿನ್ ಮಾಡಿ ನೋಡಿ, ಈಗ ನಿಮ್ಮ ಕಣ್ಣಿಗೊಂದು ಬಟ್ಟೆ ಕಟ್ಟಿ ಏನು ಕಾಣಿಸೋದಿಲ್ಲ, ಪೂರ್ತಿ ಕತ್ಲೆ, ಹೊರಗಡೆ ಕರ್ಕೊಂಡೋಗಿ ಬಿಡ್ತೀವಿ. ಬಿಟ್ಬಿಟ್ಟು ಏನು ಹೇಳ್ತೀವಿ ಅಂದರೆ, ಈಗ ನೀವು ನಿಮ್ಮ ಊರಿಗೆ ಹೋಗಿ, ನಿಮ್ಮ ಮನೆಗೆ ಹೋಗಿ. ನೀವು ಒಬ್ಬರು ಸೇಫಾಗಿ ಹೋಗಲ್ಲ. ಯಾಕೆ ಅಂದರೆ, ನಾವು ಹೀಗೆ ಕುರುಡುತನದಲ್ಲಿ ಹೀಗೆ ನಡ್ಕೊಂಡು ಹೋದರೆ ಏನಾಗುತ್ತೆ? ಯಾವುದೋ ಲಾರಿ ಬಂದು ನಮ್ಮ ಮೇಲೆ ಹತ್ಕೊಂಡು ಹೋಗುತ್ತೆ, ಇಲ್ಲ ಎಲ್ಲಾದರೂ ಹೋಗಿ ಚರಂಡಿಗೆ ಬೀಳ್ತೀವಿ, ಇಲ್ಲ ನಾವೇ ಹೋಗಿ ಯಾವುದಾದ್ರೂ ಗಾಡಿ ಗುತ್ತೀವಿ, ಯಾರಾದರೂ ದಾರಿ ತೋರಿಸ್ತೀವಿ ನಿಂಗೆ ಅಂತ ಕರ್ಕೊಂಡು ಹೋಗೋರು ಏನು ಗ್ಯಾರಂಟಿ ಅವ್ರು ದಾರಿ ತೋರಿಸ್ತಾರೆ ಅಂತ? ನಿನಗೆ ಬಸ್ ಹತ್ಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋ ಬಸ್ ಹತ್ಸೋದ್ರ ಬದಲು ಸ್ಮಶಾನಕ್ಕೆ ಹೋಗೋ ಬಸ್ ಹತ್ಸಿದ್ರೆ ಏನು ಮಾಡ್ತೀರಾ? ಸೊ ಗೊತ್ತಿಲ್ಲ, ವಿ ಕಾಂಟ್ ಟ್ರಸ್ಟ್ ಎನಿಬಡಿ. ನಮ್ಮ ಜೀವನ ಎಲ್ಲ ಮೆಸ್ ಆಗುತ್ತೆ, ನಮ್ಮ ಜೀವಿತ ಪೂರ್ತಿ ಗೊಂದಲಮಯವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಅಂದರೆ ನಮ್ಮ ಒಳಗಡೆ ನಮ್ಮ ಒಳಗೆ ಕಣ್ಣು ಕುರುಡಾದರೆ, ಒಳಗಡೆ ಕಣ್ಣು ಕುರುಡಾದರೆ ನಮ್ಮ ಜೀವನ ತುಂಬ ಮೆಸ್ಟಪ್ ಆಗುತ್ತೆ, ಗೊಂದಲಮಯವಾಗ್ತದೆ, ಕನ್ಫ್ಯೂಸ್ಡ್ ಆಗ್ತದೆ. ನಮಗೆ
ದೇವರು ಇರ್ತಾರೆ, ಕಾಣಿಸೋದೇ ಇಲ್ಲ. ಆದ್ದರಿಂದ ಮೊದಲು ನಮಗೆ ಈ ಕುರುಡುತನ ಹೋಗಬೇಕು. ಈ ಕುರುಡುತನ ಎಲ್ಲಿ ಹೋಗುತ್ತೆ? ಯೇಸುವಿನ ಬಳಿಯಲ್ಲಿ ಬಂದಾಗ ಈ ಕುರುಡುತನ ಹೋಗುತ್ತೆ. ದೇವರ ವಾಕ್ಯಕ್ಕೆ ಕಿವಿಗೊಡುವಾಗ ಈ ಕುರುಡುತನ ಹೋಗುತ್ತೆ. ಇಟ್ಸ್ ವೆರಿ ಡೇಂಜರಸ್ ಸಿನ್. ತುಂಬ ಮಾರಕವಾದ ಒಂದು ಪಾಪ ಇದು. ಯಾವುದು? ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನಾವು ಅದನ್ನು ಅಷ್ಟು ದೊಡ್ಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಆದರೆ ದೇವರು ತೆಗೆದುಕೊಳ್ತಾರೆ. ದೇವರ ದೃಷ್ಟಿಯಲ್ಲಿ ಆತ್ಮಿಕ ಕುರುಡುತನದ ಜೀವನ ಅನ್ನೋದು ಇಟ್ಸ್ ಎ ಡೇಂಜರಸ್ ಸಿನ್, ಇಟ್ಸ್ ಎನ್ ಈವಿಲ್. ಅದೊಂದು ಪೈಶಾಚಿಕವಾದ ಕಾರ್ಯ, ಅದೊಂದು ಪಾಪಮಯವಾದ ಜೀವನ. ಹೇಗೆ ಬೇಕು ಹಾಗೆ ಬದುಕೋದಲ್ಲ. ಎಷ್ಟೋ ಜನ ಆತ್ಮದಲ್ಲಿ ಕುರುಡರಾಗಿದ್ದು ಚರ್ಚೆಗೆ ಹೋಗ್ತಾರೆ. ಎಷ್ಟೋ ಜನ ಆತ್ಮದಲ್ಲಿ ಕುರುಡರಾಗಿದ್ದು ಪರಮಪ್ರಸಾದ ತಗೊಳ್ತಾರೆ. ಎಷ್ಟೋ ಜನ ಆತ್ಮದಲ್ಲಿ ಕುರುಡರಾಗಿದ್ದು ಸುಮ್ಮನೆ ಪ್ರಾರ್ಥನೆ ಅಂತ ಓಡ್ತಾರೆ. ಆತ್ಮದಲ್ಲಿ ಕುರುಡರಾಗಿದ್ದು ನೀವು ಏನು ಮಾಡಿದರೂ ಕೂಡ ಅದು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ, ನಮಗೆ ಏನು ಉಪಯೋಗ ಆಗೋದು ಇಲ್ಲ. ಮೊದಲು ಈ ಕುರುಡುತನ ನಮ್ಮಿಂದ ಹೋಗಬೇಕು. ಯೇಸು ಸ್ವಾಮಿ ಕೇಳುವಂಥ ಪ್ರಶ್ನೆ, ನನ್ನಿಂದ ನಿನಗೆ ಏನಾಗಬೇಕೆಂದು ಯೇಸು ಕೇಳ್ತಾ ಇದ್ದಾರೆ ಒಬ್ಬ ಕುರುಡನ ಹತ್ರ, ಹುಟ್ಟು ಕುರುಡನಾದ ತಿಮ್ಮಾಯಿನ ಮಗ ಬರ್ತಿಮಾಯಿನ ಹತ್ರ ಅಂದು ಆ ಪ್ರಶ್ನೆ ಕೇಳಿದರು. ಇಂದು ಅದೇ ಪ್ರಶ್ನೆಯನ್ನು ನನಗೂ ನಿಮಗೂ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ವಾಟ್ you want me to do for you? What you want from me? ನನ್ನಿಂದ ನಿನಗೆ ಏನು ಬೇಕು? ನಾವಿವತ್ತು ಕೇಳಬೇಕು, ದೇವರೇ ನನ್ನ ಕಣ್ಣನ್ನು ಓಪನ್ ಮಾಡಿಕೊಡಿ. ನೀವು ಓಪನ್ ದ ಐಸ್ ಆಫ್ ಮೈ ಸ್ಪಿರಿಟ್, ಮೈ ಹಾರ್ಟ್, ಮೈ ಸ್ಪಿರಿಚುವಲ್ ಐಸ್. ಪ್ರೇ ಫಾರ್ ಇಟ್. ಇದಕ್ಕಾಗಿ ಪ್ರಾರ್ಥಿಸಿರಿ, ಇದಕ್ಕಾಗಿ ಆಸೆ ಪಡಿ. ಅವನು ಆಸೆ ಪಟ್ಟ, ಅವನು ಕೇಳಿದ. ಹಿ ಡಿಸೈರ್ಡ್ ಫಾರ್ ಇಟ್. ಹಿ ಆಸ್ಕ್ಡ್ ವಾಟ್ ಹಿ ಡಿಸೈರ್ಡ್ ಫಾರ್. ಅವನು ಯಾವುದಕ್ಕಾಗಿ ಆಸೆ ಪಟ್ಟನೋ ಅದಕ್ಕಾಗಿ ಅವನು ಕೇಳ್ದ. ಯೇಸುಗಿಷ್ಟ ಆಯಿತು. ಯೇಸು ಅವನಿಗೆ ದೃಷ್ಟಿ ಕೊಟ್ಟರು. 52ನೇ ವಾಕ್ಯ ಹೇಳುತ್ತೆ, ವರ್ಸ್ 52, 53. ಯೇಸು ಅವನಿಗೆ ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಅವನು ಯಾರನ್ನು ಹಿಂಬಾಲಿಸಿ ಹಿಂದೆ ಹೋದ? ಯಾರನ್ನು ಹಿಂಬಾಲಿಸಿದ? ಓಕೆ. ಅವನಿಗೆ ದೃಷ್ಟಿ ಇಲ್ಲದೆ ಇದ್ದಾಗ ಅವನು ಯಾರನ್ನು ಹಿಂಬಾಲಿಸಿದ? ಅವನಿಗೆ ಕಣ್ಣಿಗೆ ದೃಷ್ಟಿ ಇಲ್ಲದೆ ಇದ್ದಾಗ ಅವನು ಯಾರನ್ನು ಹಿಂಬಾಲಿಸಿದ ಗೊತ್ತಾ? ಅವನು ಹಣವನ್ನು ಹಿಂಬಾಲಿಸಿದ. ಅವನ ಅನುದಿನದ ಊಟನ ಹಿಂಬಾಲಿಸಿ ಹೋದ. He was following money. He was behind money. ಭಿಕ್ಷೆ ಎತ್ತುತ್ತಾ ಇದ್ದ. ಯಾತಕ್ಕೋಸ್ಕರ? ಹಣ ಬೇಕು ಅವನಿಗೆ, ಊಟ ಬೇಕು. ಊಟಕ್ಕಾಗಿ, ಹಣಕ್ಕಾಗಿ ಅವನು ಬದುಕ್ತಾ ಇದ್ದ, ಭಿಕ್ಷುಕನಾಗಿ ಬದುಕ್ತಾ ಇದ್ದ. ಯಾವಾಗ ನಾವು ಆತ್ಮಿಕ ಕುರುಡುತನದಲ್ಲಿ ಬದುಕ್ತೀವೋ, ವಿ ಆರ್ ಆಫ್ಟರ್ ಮನಿ. ವಿ ರನ್ ಬಿಹೈಂಡ್ ಮನಿ, ಪೀಪಲ್, ಆಲ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. Those who are spiritually blind, we are always behind the money, seeking money, seeking the pleasures of this world, seeking things from the people's hand. ಜನರ ಕೈಯಿಂದ ನಾವು ಏನಾದರೂ ಬಯಸ್ತೀವಿ. ಜನರು ಏನು ಕೊಡ್ತಾರೆ ಅಂತ ನಾವು ಜನರಿಂದ ಬಯಸಿ ಬದುಕ್ತೀವಿ. ಆಮೇಲೆ ಸಿಗದೇ ಇದ್ದಾಗ ಕಂಪ್ಲೇಂಟ್ ಹೇಳ್ತೀವಿ, ನನ್ನ ಗಂಡ ಮೋಸ ಮಾಡಿಬಿಟ್ಟು, ನನ್ನ ಹೆಂಡತಿ ಮೋಸ ಮಾಡಿಬಿಟ್ರು, ನಮಗೆಲ್ಲರೂ ಮೋಸ ಮಾಡಿಬಿಟ್ರು ಬ್ರದರ್. ಹೌದಾ? ಎಲ್ಲರೂ ಮೋಸ ಮಾಡಿಬಿಟ್ರಾ? ಛೇ, ನಿನ್ನಂಥ ಒಳ್ಳೆಯವನಿಗೆ ಆ ಥರ ಮೋಸ ಮಾಡಬಾರ್ದಾಗಿತ್ತು. ನಿನ್ನ ಕುರುಡುತನ ಹೋಗಲಿ ಫಸ್ಟು. ನಿನಗೆ ಯಾರು ಮೋಸ ಮಾಡಿಲ್ಲ, ನೀನು ಮೋಸ ಹೋದೆ. Nobody deceived you. You deceived your own self. Your own blindness deceived you. What deceived you ಅಂತ ಕೇಳೋದಾದ್ರೆ, your own spiritual blindness deceived you. ಯಾಗಾದರೂ ಯಾರು ನನ್ನನ್ನು ವಂಚಿಸಿದ್ದು? ನಿನ್ನ ಆತ್ಮಿಕ ಕುರುಡುತನದ ಜೀವನ, ಅಥವಾ ನಿನ್ನ ಆತ್ಮಿಕ ಕುರುಡುತನದ ಕ್ರೈಸ್ತ ಜೀವನ ನಿನ್ನನ್ನು ವಂಚಿಸಿದೆ. ನಾವಿವತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀವಿ, ನನ್ನ ಕುಟುಂಬದಲ್ಲಿ ಎಲ್ಲರೂ ಸರಿಯಾಗಬೇಕು ದೇವರೇ ಅಂತ. ದೇವರು ಹೇಳ್ತಾರೆ, ನಿನ್ನ ಕಣ್ಣು ಸರಿಯಾದರೆ ಎಲ್ಲ ಸರಿಯಾಗುತ್ತೆ. ನಿನ್ನ ಒಳಗಡೆ ದೃಷ್ಟಿ ಸರಿಯಾದರೆ ಎಲ್ಲ ಸರಿಯಾಗತ್ತೆ. ನಿನ್ನ ಒಳಗಡೆ ಸರಿ ಮಾಡ್ಕೋ ದೃಷ್ಟಿಯನ್ನು. ಹ್ಯಾವ್ ಎ ಗುಡ್ ವಿಷನ್ ಇನ್ ದಿಸ್ ರಿಟ್ರೀಟ್. ಈ ಒಂದು ಧ್ಯಾನದಲ್ಲಿ ಒಳ್ಳೆ ದೃಷ್ಟಿ ಬರಲಿ ಒಳಗಡೆ. ಓಕೆ, ಒಳ್ಳೆ ಒಂದು ದೃಷ್ಟಿ ಬರಲಿ. ಕೊನೆಯಲ್ಲಿ ಅವನೇನು ಮಾಡ್ದ?
ಅವನಿಗೆ ದೃಷ್ಟಿ ಬಂದಾಗ ಅವನು ಮತ್ತೆ ಭಿಕ್ಷೆ ಪಾತ್ರೆ ಎತ್ಕೊಂಡು ಮನುಷ್ಯರ ಹಿಂದೆ ಹೋಗಲಿಲ್ಲ, ಭಿಕ್ಷೆ ಯಾಚಿಸ್ತಾ. ಬೈಬಲ್ ಹೇಳುತ್ತೆ ಅವನು ಯಾರ ಹಿಂದೆ ಹೋದ? ಅವನು ಯೇಸುವನ್ನು ಹಿಂಬಾಲಿಸಿದ. ಎಷ್ಟು ಧ್ಯಾನ ಆಯಿತು ನಿಮ್ಮದು? ಕೆಲವರದ್ದು 30, 40, 50 ಧ್ಯಾನಗಳ ಮೇಲೆ ಧ್ಯಾನ. ಯಾರನ್ನ ಫಾಲೋ ಮಾಡ್ತಾ ಇದ್ದೀರಿ? ಧ್ಯಾನ ಎಲ್ಲ ಮಾಡಿ ಯೇಸು ಇನ್ನು ಹಿಂದೆ ಹೋಗ್ತಾ ಇದ್ದೀರಾ, ಅಥವಾ ಧ್ಯಾನ ಮುಗಿಸಿ ಮನೆಗೆ ಹೋದ್ಮೇಲೆ ಮತ್ತೆ ಮನುಷ್ಯರ ಹಿಂದೆ, ಲೋಕದ ಹಿಂದೆ, ಹಣದ ಹಿಂದೆ, ಅವ್ರ ಹಿಂದೆ ಇವ್ರ ಹಿಂದೆ ಮತ್ತೆ ಸುತ್ತುತ್ತಾ ಇದ್ದೀರಾ ಅಲೆಮಾರಿಗಳ ಥರ? ಆನ್ಸರ್ ಎಸ್ ಆದರೆ ಕಾರಣ ಏನು ಗೊತ್ತಾ? ನಿಮ್ಮ ಕಣ್ಣು ಓಪನ್ ಆಗಿಲ್ಲ. ಅದಕ್ಕೇನೆ ಕಣ್ಣು ಓಪನ್ ಆದರೆ ಎಷ್ಟೇ ಧ್ಯಾನಕ್ಕೆ ಬನ್ನಿ, ನೋ ಪ್ರಾಬ್ಲಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಆದರೆ ನಿನ್ನ ಕಣ್ಣು ಓಪನ್ ಆಗದೇ ಇದ್ದರೆ, ಒಳಗಡೆ ಕಣ್ಣು ತೆರೆಯದೇ ಇದ್ದರೆ, ಆಂತರಿಕ ಕಣ್ಣುಗಳು, ಮನೋನೇತ್ರಗಳು ಓಪನ್ ಆಗದೇ ಇದ್ದರೆ, ನೀನು ಮನುಷ್ಯರ ಹಿಂದೆನೇ ಸುತ್ತುತ್ತೀಯ, ಮತ್ತೆ ಹಣದ ಹಿಂದೆನೇ ಹೋಗ್ತೀಯ, ಮತ್ತೆ ಲೋಕದ ಹಿಂದೆನೇ ಹೋಗ್ತೀಯ, ಮತ್ತೆ ಕಂಪ್ಲೇಂಟ್ ಹೇಳ್ಕೊಳ್ತಾನೆ ಬದುಕ್ತೀಯ, ಬೇಜಾರು ಮಾಡ್ಕೊಳ್ತಾನೆ ಬದುಕ್ತೀಯ. ಏನು ಪ್ರಯೋಜನ ಧ್ಯಾನಕ್ಕೆ ಬಂದು? ಇದೇ ಪ್ರಶ್ನೆ ನಮಗೆ ನೀವು ಕೇಳ್ತೀರಿ, ಬ್ರದರ್ ಧ್ಯಾನಕ್ಕೆ ಬಂದು ಏನು ಪ್ರಯೋಜನ ಬ್ರದರ್? ಏನು ಸಿಕ್ತು ಬ್ರದರ್? ದೇವ್ರು ಏನು ಮಾಡಿಬಿಟ್ಟಿದ್ದಾರೆ ಬ್ರದರ್? ನಮ್ಮ ಜೀವನ ಹಾಗೇ ಇದೆ, ನಾವು ಇನ್ನೂ ಸುತ್ತೋದು ಬಿಟ್ಟಿಲ್ಲ, ಇನ್ನೂ ಎಲ್ಲರೂ ಬೇಜಾರು ಮಾಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಧ್ಯಾನ ಮಾಡ್ತೀವಿ, ಯಾವಾಗ ಇವರೆಲ್ಲ ಸರಿಯಾಗೋದು? ಅವರೆಲ್ಲ ಸರಿಯಾಗೋದು ನೀನು ಸರಿಯಾದ ಮೇಲೆ. ಹಾಂ, ಅವರೆಲ್ಲ ಸರಿಯಾಗೋದು ನೀನು ಸರಿಯಾದ ಮೇಲೆ. ಮತ್ತು ನಾನು ಸರಿಯಾಗೋದು ಯಾವಾಗ? ನಿನ್ನ ಕಣ್ಣು ಓಪನ್ ಆದಾಗ ಸರಿಯಾಗ್ತೀಯ. ನೀನು ಸರಿಯಾಗೋದು ಯಾವಾಗ ಅಂದರೆ ನಿನ್ನ ಕಣ್ಣು ಓಪನ್ ಆದಾಗ ನೀನು ಸರಿ ಆಗ್ತೀಯ. ಯಾಕೆ ಅಂದರೆ ನಮಗೆ ದೇವರ ಅರಿವು ಆಗಬೇಕಾದ್ರೆ ಕಣ್ಣು ಓಪನ್ ಆಗಬೇಕು, ಆಂತರಿಕ ಕಣ್ಣುಗಳು ತೆರೆಯಲ್ಪಡಬೇಕು, ಮನೋನೇತ್ರಗಳು ತೆರೆಯಲ್ಪಡಬೇಕು. ಇದಕ್ಕಾಗಿ ಆಸೆ ಪಡಿ, ಇದಕ್ಕಾಗಿ ಕೇಳಿ, ಖಂಡಿತ ದೇವರಿಗೆ ಕಾರ್ಯ ಮಾಡ್ತಾರೆ. ಕೀರ್ತನೆ 119ರಲ್ಲಿ 18ನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ಕೀರ್ತನಕಾರ ಹೇಳ್ತಾನೆ, ದೇವರೇ ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ ನನ್ನ ಕಣ್ಣಿನಲ್ಲಿರ್ತಕ್ಕಂಥ ಅಂಧಕಾರವನ್ನು ತೆಗೆದು ಹಾಕಿರಿ, ಅಥವಾ ಕತ್ತಲೆಯನ್ನು ತೆಗೆದು ಹಾಕಿರಿ, ಆ ಒಂದು ಕುರುಡುತನವನ್ನು ತೆಗೆದು ಹಾಕಿರಿ. Lord, remove the blindness from my eyes so that I may be able to see the glory of your word. Glory of your word. ದೇವರ ವಾಕ್ಯದಲ್ಲಿ ದೇವರ ಮಹಿಮೆ ಇದೆ. ಓಕೆ, ದೇವರ ಮಹಿಮೆ ದೇವರ ವಾಕ್ಯದ ಮುಖಾಂತರವಾಗಿ ನಮಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಗ್ಲೋರಿ ಆಫ್ ಗಾಡ್ ಥ್ರೂ ಹಿಸ್ ವರ್ಡ್. ನೀವು ಅದಕ್ಕೆ ಸತ್ತು ಸಮಾಧಿಯಾಗಿ ಪುನರುತ್ಥಾನರಾಗಿ ಸ್ವರ್ಗಕ್ಕೆ ಹೋಗೋದು ಬೇಕಾಗಿಲ್ಲ ದೇವರ ಮಹಿಮೆ ನೋಡಲಿಕ್ಕೆ. ಈ ಭೂಮಿಯಲ್ಲೇ ದೇವರ ಮಹಿಮೆಯನ್ನು ನಿಮ್ಮ ಮನೇಲಿ ಕೂತ್ಕೊಂಡೆ ಪ್ರತಿದಿನ ನೀವು ಅನುಭವಿಸ್ಬೋದು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಗ್ಲೋರಿ ಆಫ್ ಗಾಡ್ ಅಟ್ ಯುವರ್ ಹೋಮ್ ಎವ್ರಿ ಡೇ ಆಫ್ ಯುವರ್ ಲೈಫ್. ಹೌ? ಹೇಗೆ? ಥ್ರೂ ಹಿಸ್ ವರ್ಡ್, ಅವರ ವಾಕ್ಯದ ಮುಖಾಂತರ. ದ ವರ್ಡ್ ಈಸ್ ಗ್ಲೋರಿಯಸ್. ವಾಕ್ಯ ಮಹಿಮೆ ಉಳ್ಳದಾಗಿದೆ. Word is full of God's glory. God's word is full of God's glory. ದೇವರ ವಾಕ್ಯ ದೇವರ ಮಹಿಮೆಯಿಂದ ಕೂಡಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿರುವ ಮಹಿಮೆ ನಮಗೆ ಕಾಣಿಸ್ತಾ ಇಲ್ಲ, ನಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್, ವಿ ಆರ್ ನಾಟ್ ಏಬಲ್ ಟು ಸಿ ದ ಗ್ಲೋರಿ ಇನ್ ದ ವರ್ಡ್ ಆಫ್ ಗಾಡ್. ವೈ? ಓದಿ ಆ ವಾಕ್ಯ ಓದೋಣ. ಕೀರ್ತನೆ 119, ಸಾಮ್ 119, ಕೀರ್ತನೆ 119. ಬೈಬಲ್ನ ಅತಿ ದೊಡ್ಡ ಪುಸ್ತಕ ಅಥವಾ ಅಧ್ಯಾಯ ಯಾವುದು ಕೇಳಿದರೆ ಕೀರ್ತನೆ ಪುಸ್ತಕ. ದೊಡ್ಡ ಪುಸ್ತಕ, ಅತಿ ದೊಡ್ಡ ಅಧ್ಯಾಯ ಕೀರ್ತನೆ 119. ಬೇಕಾದರೆ ಜನರಲ್ ನಾಲೆಡ್ಜ್ಗೆ ಇಟ್ಕೊಳ್ಳಿ, ಉಪಯೋಗ ಆಗುತ್ತೆ. ಬೈಬಲ್ನಲ್ಲಿರುವ ಅತಿ ದೊಡ್ಡ ಪುಸ್ತಕ ಯಾವುದು ಕೇಳಿದರೆ ಕೀರ್ತನೆಗಳು. ಸಾಮ್ ಇಸ್ ದ ಬಿಗ್ಗೆಸ್ಟ್ ಬುಕ್ ಇನ್ ದ ಬೈಬಲ್. ವಿಚ್ ಒನ್ ಇಸ್ ದ ಬಿಗ್ ಚಾಪ್ಟರ್ ಇನ್ ದ ಬೈಬಲ್ ಕೇಳಿದರೆ ಸಾಮ್ 119, ಕೀರ್ತನೆ 119. ಓಕೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ. ನಿನ್ನ ಶಾಸ್ತ್ರ ಅಂದರೆ ವಾಕ್ಯ ಅಥವಾ ಬೈಬಲ್ ಅಥವಾ ಧರ್ಮಶಾಸ್ತ್ರ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಲೆಟ್ ದಿಸ್ ಬಿ ಮೈ ಪ್ರೇಯರ್ ಆ್ಯಂಡ್ ಯುವರ್ ಪ್ರೇಯರ್. ಇದು ನಮ್ಮ ಪ್ರಾರ್ಥನೆ ಆಗಲಿ. ಒಂದು ಸರಿ ಎಲ್ಲರೂ ಹೇಳಿ ನೋಡೋಣ. ಆಸೆಪಟ್ಟು ದೇವರ ಹತ್ರ ನಮ್ಮ ಹೃದಯದ ಪ್ರಾರ್ಥನೆಯಾಗಿ ಈ ವಾಕ್ಯವನ್ನು ನಾವೆಲ್ಲರೂ ಹೇಳೋಣ. ಯೇಸುವೇ, ಕರೆದು ಯೇಸು ನಾಮವನ್ನು ಕರೆದು ಪ್ರಾರ್ಥಿಸಿ. ಯೇಸುವೇ, ಯೇಸುವೇ, ನನ್ನ ಕಣ್ಣು ನಿಮ್ಮ ವಾಕ್ಯದ ಮಹಿಮೆಯನ್ನು
ದರ್ಶಿಸುವಂತೆ, ಅನುಭವಿಸುವಂತೆ ನನ್ನಲ್ಲಿರುವ ಕುರುಡುತನವನ್ನು ತೆಗೆದುಹಾಕಿರಿ. ಯೇಸುವೇ, ನಿಮ್ಮನ್ನು ಕಾಣುವಂತೆ ಪ್ರತಿ ವಾಕ್ಯದಲ್ಲಿ, ನಿಮ್ಮನ್ನು ದರ್ಶಿಸುವಂತೆ, ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ನನ್ನಲ್ಲಿರುವ ಕುರುಡುತನವನ್ನು, ಕಿವುಡುತನವನ್ನು ತೆಗೆದುಹಾಕಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಸೈತಾನನ ಉದ್ದೇಶ ಏನು ಅಂದರೆ, ನೀವು ಕುರುಡರಾಗಿನೇ ಇರಬೇಕು, ಕಿವುಡರಾಗಿನೇ ಇರಬೇಕು, ಹೀಗೆ ಇದ್ದು ಪ್ರಾರ್ಥನೆ ಮಾಡಿಕೊಂಡೇ ಬದುಕಬೇಕು. ಆತ್ಮದಲ್ಲಿ ಕುರುಡರಾಗಿದ್ದು, ಕಿವುಡರಾಗಿದ್ದು, ಮೂಕರಾಗಿದ್ದು, ಇಲ್ಲಿ ಏನೂ ಇಲ್ಲ, ಒಳಗಡೆ ಡಮ್ಮಿ ಕುರುಡುತನ. ಈ ಕುರುಡುತನದಲ್ಲೇ ಇದ್ದು ನೀವು ಪ್ರಾರ್ಥನೆ ಮಾಡ್ತಾನೇ ಬದುಕಬೇಕು. ಪ್ರಾರ್ಥನೆ ಮಾಡ್ದಂಗೂ ಆಗುತ್ತೆ, ಪಿಶಾಚಿಗೆ ಮಹಿಮೆ ಆದಂಗೂ ಆಗುತ್ತೆ, ಹೆಸರು ಯೇಸುದು ಹಾಳಾದಂಗೂ ಆಗುತ್ತೆ. ಇವತ್ತು ಒಳ್ಳೆ ತೀರ್ಮಾನ ಮಾಡಬೇಕು, ಇನ್ನು ಮುಂದೆ ನನ್ನಿಂದ ಯೇಸುವಿನ ಹೆಸರು ಹಾಳಾಗಬಾರ್ದು. ನನ್ನ ಮುಖಾಂತರ, ನನ್ನ ಕುಟುಂಬದ ಮುಖಾಂತರ ಯೇಸು ನಾಮ ಮಹಿಮೆ ಹೊಂದುವ ಒಂದು ಜೀವನ ನಾನು ಜೀವಿಸಬೇಕು. ಆಸೆ ಪಡಿ. ಏನೇನೋ ಆಸೆ ಪಡ್ತೀವಿ, ಬೇಡದೇ ಇರೋದು. ಈ ರೀತಿ ಯಾವುದಾದ್ರೂ ಒಳ್ಳೆ ಸ್ವರ್ಗದ ಆಸೆ ಒಳಗಡೆ ಬರಲಿ. ಇಂದಿನಿಂದ ನನ್ನ ಮತ್ತು ನನ್ನ ಕುಟುಂಬದವರ ಮುಖಾಂತರ ಪರಲೋಕದ ದೇವರಿಗೆ, ಯೇಸು ಕ್ರಿಸ್ತರಿಗೆ, ಅವರ ಹೆಸರಿಗೆ ಗೌರವ ಮಹಿಮೆ ಉಂಟಾಗುವ ಜೀವನವನ್ನು ನಾನು ನನ್ನ ಕುಟುಂಬ ಜೀವಿಸ್ತೀವಿ ಎಂದು ತೀರ್ಮಾನ ಮಾಡಿ. ಹಾಗೆ ಜೀವಿಸ್ಲಿಕ್ಕಾಗಬೇಕಾದ್ರೆ ಫಸ್ಟ್ ಥಿಂಗ್, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು, ಕುರುಡುತನ ಹೋಗಬೇಕು. ಈ ಕುರುಡುತನ ಹೋಗ್ಲಿಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಾವು ನಮ್ಮ ಹೊರಗಡೆ ಕಣ್ಣು ಸರಿ ಮಾಡಿದೇವ್ರೇ ಅಂತ ಪ್ರಾರ್ಥಿಸ್ತೀವಿ, ಕಿವಿನೂ ಸರಿ ಮಾಡಿದೇವ್ರೇ ಅಂತ ಪ್ರಾರ್ಥಿಸ್ತೀವಿ. ಅದೆಲ್ಲ ಸರಿಯಾಗುತ್ತೆ ಪ್ರಿಯರೇ, ಅದೆಲ್ಲ ಸರಿಯಾಗತ್ತೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆಯೂ ಮಾಡೋದೇ ಬೇಕಾಗಿಲ್ಲ. ಕೆಲವೊಮ್ಮೆ ಅದು ಸರಿಯಾಗುತ್ತೆ, ತನ್ನಷ್ಟಕ್ಕೆ ತಾನೇ ದೇವರು ಸರಿ ಮಾಡ್ತಾರೆ. ಆದರೆ ಒಳಗಡೆ ನಮ್ಮ ಮನೋನೇತ್ರಗಳು ಇವತ್ತು ಕುರುಡಾಗೋಗಿದೆ, ಮುಚ್ಚಲ್ಪಟ್ಟಿದೆ. ಇದು ತೆರೆಯಲ್ಪಡಬೇಕು. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಲೂಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 34 ಮತ್ತು 35ನೇ ವಚನ. ಲೂಕ್ ಚಾಪ್ಟರ್ 11 verses 34 and 35. Jesus says, Saint Luke chapter 11 verses 34 and 35. ನಿನ್ನ ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿ ಇದ್ದರೆ ನಿನ್ನ ದೇಹವೆಲ್ಲ ಕಾಂತಿಮಯವಾಗುವುದು, ಅದು ಕೆಟ್ಟಿದ್ದರೆ ದೇಹವೆಲ್ಲ ಕತ್ತಲುಮಯವಾಗುವುದು. ಕರೆಕ್ಟ್ ಅಲ್ವಾ? ನಮ್ಮ ಕಣ್ಣು ಕೆಟ್ಟೋಗ್ಬಿಟ್ರೆ ಜೀವನನೇ ಕತ್ಲೆ ಆಗ್ಬಿಡುತ್ತೆ. ಪ್ರಪಂಚದಲ್ಲಿ ಬೆಳಕಿಲ್ಲದೆ ಇರೋದ್ರಿಂದ ಅಲ್ಲ ಜೀವನ ಕತ್ಲೆ ಆಗೋದು, ನಿನ್ನ ಕಣ್ಣು ಕೆಟ್ಟೋಗಿದೆ. ಅದೇ ನಾನು ಆವಾಗ ಹೇಳಿದ್ದು, ಒಂದು ವೇಳೆ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಕಳಿಸಿದ್ರೆ, ಅಥವಾ ಎರಡೂ ಕಣ್ಣು ಕುರುಡಾಗ್ಬಿಟ್ರೆ, ಎರಡೂ ಕಣ್ಣು ಕಿತ್ತಾಕ್ಬಿಟ್ರೆ ಏನಾಗುತ್ತೆ? ನಮ್ಮ ಜೀವನ ಪೂರ್ತಿ ಕತ್ಲೆ ಆಗುತ್ತೆ. ನಿಮಗೆ ಯಾರನ್ನೂ ನೋಡ್ಲಿಕ್ಕಾಗೋದಿಲ್ಲ, ಏನನ್ನೂ ನೋಡ್ಲಿಕ್ಕಾಗೋದಿಲ್ಲ. ನಿಮ್ಮ 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 ಬಣ್ಣ ನಿಮಗೆ ಕಾಣಿಸೋದಿಲ್ಲ, ನಿಮ್ಮ ಹೆಂಡತಿ ಮುಖ ನೋಡ್ಲಿಕ್ಕಾಗೋದಿಲ್ಲ, ಅಥವಾ ಗಂಡನ ಮುಖ ನೋಡ್ಲಿಕ್ಕಾಗೋದಿಲ್ಲ. ಮಕ್ಕಳಿರ್ತಾರೆ, ಮಕ್ಕಳ ಮುಖ ನೋಡ್ಲಿಕ್ಕಾಗೋದಿಲ್ಲ. ಮಕ್ಕಳು ಯಾವ ರೂಪದಲ್ಲಿದ್ದಾರೆ ಗೊತ್ತಿಲ್ಲ. ನೋಡು ಆ ಬೆಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ, ನೋಡ ಹೂವು ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ, ನೋಡ ಬಸ್ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ, ನೋಡ ಮನೆ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇಲ್ಲ. ಎಲ್ಲ ಕತ್ತಲುಮಯ. ಅದರ ಅರ್ಥ ಕತ್ತಲೆ ಇರೋದ್ರಿಂದ ಅಲ್ಲ, ನಿನ್ನ ಕಣ್ಣು ಕುರುಡಾಗಿರೋದ್ರಿಂದ. ಒಬ್ಬ ಮನುಷ್ಯನಿಗೆ ಕಣ್ಣು ಕುರುಡಾಗ್ಬಿಟ್ರೆ ಅವನಿಗೆ ಇಡೀ ಪ್ರಪಂಚನೇ ಕತ್ತಲೆ. ಎಷ್ಟು ಕಷ್ಟ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ. ಅದೇ ಯೇಸು ಸ್ವಾಮಿ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, 35ನೇ ವಾಕ್ಯ. ಆದುದರಿಂದ ನಿನ್ನೊಳಗಿರುವ ಬೆಳಕಿಗೆ, ನಿನ್ನ ಒಳಗಡೆ ಇರುವ ಬೆಳಕಿಗೆ ಅಥವಾ ನಿನ್ನ ಮನೋನೇತ್ರಕ್ಕೆ ಕತ್ತಲೆ ಕವಿಯದಂತೆ, ಅದು ಕುರುಡಾಗದಂತೆ ಎಚ್ಚರಿಕೆ ವಹಿಸು. ಎಚ್ಚರಿಕೆ ವಹಿಸು, ಎಚ್ಚರಿಕೆ ವಹಿಸು. ಟೇಕ್ ಕೇರ್ ಆಫ್ ಯುವರ್ ಐಸ್, ಯುವರ್ ಸ್ಪಿರಿಚುವಲ್ ಐಸ್. ನಿಮ್ಮ ಒಳಗಡೆ ಒಂದು ಬೆಳಕಿದೆ, ಸ್ಪಿರಿಟ್. ಯುವರ್ ಸ್ಪಿರಿಟ್ ಈಸ್ ದ ಲೈಟ್.
ದೇವರು ನಮ್ಮ ಒಳಗಡೆ ಇಟ್ಟಿರುವ ಬೆಳಕು ಯಾವುದು ಕೇಳಿದರೆ ಅವರ ಆತ್ಮ. ಆದರೆ ಈ ಆತ್ಮ ಕುರುಡಾಗ್ಬಿಟ್ರೆ, ಸ್ಪಿರಿಟ್ ಕುರುಡಾಗ್ಬಿಟ್ರೆ, ಯು ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ಗಾಡ್. ದೇವರಿಂದ ಡಿಸ್ಕನೆಕ್ಟ್ ಆಗಿಬಿಟ್ರಿ. ಕೆಲವರು ಹೇಳ್ತಾರಲ್ವ, ಪ್ರಾರ್ಥನೆ ಏನೋ ಮಾಡ್ತಾ ಇದ್ದೀವಿ, ಯಾಕೋ ದೇವರೇ ಸಿಗ್ತಾ ಇಲ್ಲ. ಎಷ್ಟು ಧ್ಯಾನಕ್ಕೆ ಹೋದರೂ ದೇವರು ಸಿಗ್ತಾ ಇಲ್ಲ. ಸಿಗಲ್ಲ, ಯಾಕಂದ್ರೆ ಅವರಲ್ಲೇ ಇದ್ದಾರೆ. ಸಿಗಲ್ಲ ಯಾಕೆಂದ್ರೆ ಅವರಲ್ಲೇ ಇದ್ದಾರೆ, ಕಳೆದೋಗಿಲ್ಲ. ನೀನು ಕುರುಡುತನದಲ್ಲಿದೆಯಾ? ಈಗ ಏನಾಗಬೇಕು? ನಮ್ಮ ಒಳಗಡೆ ಇರ್ತಕ್ಕಂಥ ಈ ಆತ್ಮೀಕ ಕುರುಡುತನ ಸಂಪೂರ್ಣವಾಗಿ ನೀಗಿ ಹೋಗಬೇಕು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಎಷ್ಟೋ ಜನ ಕ್ರೈಸ್ತರು ಈ ಒಂದು ಆತ್ಮೀಕ ಕುರುಡುತನದಲ್ಲಿ ನರಳಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಕಣ್ಣಿದೆ, ಕಾಣಿಸ್ತಾ ಇಲ್ಲ. ಕಿವಿ ಇದೆ, ಕೇಳಿಸ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ದೇ ಹ್ಯಾವ್ ಐಸ್ ಬಟ್ ದೇ ಕಾಂಟ್ ಸಿ, ದೇ ಹ್ಯಾವ್ ಇಯರ್ಸ್ ಬಟ್ ಕಾಂಟ್ ಹಿಯರ್, ದೇ ಹ್ಯಾವ್ ಅ ಹಾರ್ಟ್ ಬಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ಗಾಡ್. ಕಣ್ಣಿದ್ದು ಕಾಣರು, ಕಿವಿ ಇದ್ದು ಕೇಳರು, ಮನಸ್ಸಿದ್ದು ಗ್ರಹಿಸರು. ಏನು ಪ್ರಯೋಜನ? ಯಾಕೆ ಈ ರೀತಿ? ಬಿಕಾಸ್ ಆಫ್ ದೇರ್ ಅನ್ಬಿಲೀಫ್, ಅವರ ಅವಿಶ್ವಾಸದ ಕಾರಣ. ದೋಸ್ ಹೂ ಆರ್ ಲಿವಿಂಗ್ ಇನ್ ಅನ್ಬಿಲೀಫ್, ದೇ ಆರ್ ಸ್ಪಿರಿಚುವಲಿ ಬ್ಲೈಂಡೆಡ್ ಪೀಪಲ್. ಅವಿಶ್ವಾಸದಲ್ಲಿ ಜೀವಿಸುವ ಪ್ರತಿಯೊಬ್ಬರು ಆತ್ಮಿಕವಾಗಿ ಕುರುಡುತನದಲ್ಲಿ ಇರ್ತಾರೆ. ಲಿವಿಂಗ್ ಇನ್ ಅನ್ಬಿಲೀಫ್ ಈಸ್ ಸಿನ್. ಅವಿಶ್ವಾಸದಲ್ಲಿ ಜೀವಿಸೋದು ಪಾಪ. ಅವಿಶ್ವಾಸ ಎಲ್ಲಿಂದ ಬರುತ್ತೆ? ಅವಿಶ್ವಾಸ ಎಲ್ಲಿಂದ ಬರುತ್ತೆ ಅಂದರೆ, ನಾವು ದೇವರ ಆಜ್ಞೆಯನ್ನು ಅರ್ಥ ಮಾಡಿಕೊಳ್ಳದೆ ಅವುಗಳಿಗೆ ವಿರುದ್ಧವಾಗಿ ಜೀವಿಸುವಾಗ ನಮ್ಮ ಒಳಗಡೆ ಅವಿಶ್ವಾಸ ಬರುತ್ತೆ, ಮನೋನೇತ್ರಗಳು ಕುರುಡಾಗುತ್ತೆ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ 44ನೇ ವಾಕ್ಯ ಅನಿಸ್ತದೆ, ಐಸಾಯ 44. ಅದರಲ್ಲಿ ಒಂದರಿಂದ ಇರತಕ್ಕಂಥ ವಾಕ್ಯ. ದೇವರು ಈ ರೀತಿ ಹೇಳ್ತಾರೆ, ಕೇಳೀಗ ನನ್ನ ದಾಸ ಯಾಕೋಬೆ, ನಾನು ಆರಿಸಿಕೊಂಡ ಇಸ್ರಾಯೇಲೇ, ನಿನ್ನನ್ನು ಸೃಷ್ಟಿಸಿದ ಸರ್ವೇಶ್ವರ ನಾನೇ, ತಾಯ ಗರ್ಭದಿಂದ ನಿನ್ನನ್ನು ರೂಪಿಸಿದವನು ನಾನೇ, ಅಂದಿನಿಂದ ನಿನಗೆ ನೆರವಾಗುತ್ತಾ ಬಂದವನು ನಾನೇ. ಭಯಪಡಬೇಡ ನನ್ನ ದಾಸ ಯಾಕೋಬನೇ, ಅಂಜಬೇಡ ನಾನು ಆರಿಸಿಕೊಂಡ ಯೆಶುರೂನೇ ಅಥವಾ ಇಸ್ರಾಯೇಲನೇ. ನೋಡಿ, ಎಷ್ಟು ದೇವರು ನಮಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಇದು ಅಂದು ದೇವರು ಯಾರಿಗೆ ಹೇಳಿದ ಮಾತು? ಇದು ಯಾರಿಗೆ ಹೇಳಿದ ಮಾತು? ಈ ಬೈಬಲ್ ಪುಸ್ತಕದಲ್ಲಿ ಯೆಶಾಯ ಪ್ರವಾದಿಯ ಮುಖಾಂತರ ಈ ಮಾತನ್ನು ದೇವರು ಯಾರಿಗೆ ಹೇಳಿದ್ದು? ದೇವರು ತಮಗಾಗಿ ಆರಿಸಿಕೊಂಡ ದೇವರ ಸ್ವಂತ ಜನರಾಗಿದ್ದ ಇಸ್ರಾಯೇಲ್ ಜನರಿಗೆ ದೇವರು ಈ ಮಾತನ್ನು ಹೇಳ್ತಾರೆ. ನಾನು ಆರಿಸಿಕೊಂಡಿದ್ದೇನೆ ನಿನ್ನನ್ನು ಅಂತ. ನಾನು ನಿನ್ನನ್ನು ನನಗಾಗಿ ಆರಿಸಿಕೊಂಡಿದ್ದೇನೆ. ನಿನ್ನನ್ನು ಸೃಷ್ಟಿಸಿದ ಸರ್ವೇಶ್ವರ ನಾನೇ, ತಾಯ ಗರ್ಭದಿಂದ ನಿನ್ನನ್ನು ರೂಪಿಸಿದವನು ನಾನೇ. ನಿನ್ನಷ್ಟಕ್ಕೆ ನೀನು ಪ್ಲ್ಯಾನ್ ಮಾಡಿ ಭೂಮಿಗೆ ಬಂದಿಲ್ಲ. ನಿಮ್ಮ ಅಪ್ಪ ಅಮ್ಮ ಪ್ಲ್ಯಾನ್ ಮಾಡಿ ನಿನ್ನನ್ನು ಡಿಸೈನ್ ಮಾಡಿ ಭೂಮಿಗೆ ಕರ್ಕೊಂಡು ಬಂದಿಲ್ಲ. ನಿನ್ನ ಬಗ್ಗೆ ಪ್ಲ್ಯಾನ್ ಮಾಡಿದ್ದು ನಾನು, ನಿನ್ನನ್ನು ಡಿಸೈನ್ ಮಾಡಿದ್ದು ನಾನು. ಯಾರಿಗೋಸ್ಕರ? ನನಗೋಸ್ಕರ. ನಾನು ನನ್ನ ಪ್ಲ್ಯಾನ್ ಪ್ರಕಾರ ನಿನ್ನನ್ನು ರೂಪಿಸಿ, ನಿನ್ನನ್ನು ಸೃಷ್ಟಿಸಿ ಈ ಭೂಮಿಗೆ ನನಗೋಸ್ಕರ ನಾನು ಕರ್ಕೊಂಡು ಬಂದೆ. ಯಾರಿಗೋಸ್ಕರ? ನಿಮ್ಮನ್ನು ದೇವರು ಸೃಷ್ಟಿಸಿ ಈ ಭೂಮಿಗೆ ಯಾರಿಗೋಸ್ಕರ ಕರ್ಕೊಂಡು ಬಂದಿದ್ದಾರೆ? ಯಾರಿಗೋಸ್ಕರ? ಯಾರಿಗೋಸ್ಕರ? ಹಲೋ, ನಿಮ್ಮನ್ನು ದೇವರು ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ? ದೇವರಿಗೋಸ್ಕರ. ನೋಡಿ, ದೇವರು ಇದೇ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿನೇ ಒಂದು ದ್ರಾಕ್ಷಾ ತೋಟದ ಬಗ್ಗೆ ಹೇಳ್ತಾರೆ. ದೇವರು ಒಂದು ಸುಂದರವಾದ ದ್ರಾಕ್ಷಾ ತೋಟವನ್ನು ನೆಟ್ಟರು ಅಂತ ಹೇಳ್ತಾರೆ. ಸೊ ಆ ದ್ರಾಕ್ಷಾ ತೋಟ ಇಸ್ರಾಯೇಲ್ ಅಲ್ವಾ? ಸೊ ನೀವು ನಿಮ್ಮ ಮನೆಯಲ್ಲಿ ಒಂದು ಗಾರ್ಡನ್ ಮಾಡ್ತೀರಿ. ಗಾರ್ಡನ್ನಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ನೆಡ್ತೀರಿ. ಯಾರಿಗೋಸ್ಕರ?
ಯಾರ ಸಂತೋಷಕ್ಕೋಸ್ಕರ? ನಿಮ್ಮ ಮನೆಯಲ್ಲಿ ಕೆಲವೊಂದು ಸಾಕು ಪ್ರಾಣಿಗಳನ್ನು ನೀವು ಸಾಕ್ತೀರಿ, ಬೆಳೆಸ್ತೀರಿ. ಪೆಟ್ ಅನಿಮಲ್ಸ್, ಬೆಕ್ಕು ಅಥವಾ ಗಿಳಿ ಅಥವಾ ಪಾರಿವಾಳ ಅಥವಾ ಏನೋ ನಾಯಿ, ಪೆಟ್ ಅನಿಮಲ್ಸ್. ಯಾರಿಗೋಸ್ಕರ? ಯಾರಿಗೋಸ್ಕರ? ನಾಯಿಯ ಸಂತೋಷಕ್ಕಾಗಿ ನಾಯಿನ ನೀವು ಮನೆಯಲ್ಲಿ ಬೆಳೆಸ್ತೀರಾ ಅಥವಾ ನಿಮ್ಮ ಸಂತೋಷಕ್ಕೋಸ್ಕರ ನಾಯಿನ ಸಾಕ್ತೀರಾ? ಪಾರಿವಾಳನ ಸಾಕ್ತಿರಲ್ವ, ಕೆಲವರು ಸಾಕ್ತಾರೆ. ಪಾರಿವಾಳಗಳು ಸಂತೋಷವಾಗಿರಲಿ ಅಂತ ಪಾರಿವಾಳನ ಸಾಕೋದಾ ಅಥವಾ ನೀವು ನಿಮ್ಮ ಸಂತೋಷಕ್ಕೋಸ್ಕರ ಪಾರಿವಾಳನ ಸಾಕ್ತೀರಾ? ಅದನ್ನು ಹಾರಿಸೋದು ನಿಮ್ಮ ಸಂತೋಷಕ್ಕೋಸ್ಕರ. ನಾಯಿನ ನೀವು ಆಟ ಆಡಿಸೋದು ನಾಯಿ ಖುಷಿಯಾಗಿರಲಿ ಅಂತನಾ ನಿಮ್ಮ ಖುಷಿಗೋಸ್ಕರನಾ? ನಿಮ್ಮ ಖುಷಿಗೋಸ್ಕರ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಅವ್ರ ಖುಷಿಗೋಸ್ಕರ. ಯಾರ ಖುಷಿಗೋಸ್ಕರ? ದೇವರ ಖುಷಿಗೋಸ್ಕರ. ಆದರೆ ದೇವರು ಮನುಷ್ಯನ ಒಳಗಡೆ ಒಂದು ವಿಶೇಷವಾದ ಒಂದನ್ನು ಇಟ್ಟಿದ್ದಾರೆ. ಅದು ದೇವರಲ್ಲಿ ಮಾತ್ರ ಇರುವಂಥದ್ದು. ಅದೇನು ಗೊತ್ತಾ? ಫ್ರೀಡಮ್ ಆಫ್ ಚಾಯ್ಸ್. ಫ್ರೀಡಮ್ ಆಫ್ ಚಾಯ್ಸ್, ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ. ಆಯ್ಕೆ ಮಾಡಿಕೊಳ್ಳುವ ಒಂದು ಸ್ವಾತಂತ್ರ್ಯವನ್ನು ದೇವರು ಮನುಷ್ಯನೊಳಗಡೆ ಇಟ್ಟಿದ್ದಾರೆ, ಪ್ರಾಣಿ ಒಳಗಡೆ ಇಟ್ಟಿಲ್ಲ. ಈಗ ಒಂದು ನಾಯಿಗೆ ಬೇಕಾದರೆ ಈ ಮನೆಯಲ್ಲಿರ್ಬೋದು, ಬೇಡ ಅಂದರೆ ನಾಯಿಗೆ ಸ್ವಂತ ಮನೆ ಕಟ್ಕೋಬೋದು. ಆ ಥರ ಫ್ರೀಡಮ್ ಇದೆಯಾ? ಇಲ್ಲ. ನಾಯಿಗೆ ಬೇಕಾದರೆ ಈ ಮನೆಯಲ್ಲಿರ್ಬೋದು, ಇಲ್ಲಾಂದರೆ ಇನ್ನೊಂದು ಮನೆಗೆ ಹೋಗಿ ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಮನೆಗೆ ಸೆಟ್ಲ್ ಆಗ್ಬೋದು. ನೋ, ಆಗೋದಿಲ್ಲ. ಫ್ರೀಡಮ್ ಆಫ್ ಚಾಯ್ಸ್ ಅವುಗಳಿಗಿಲ್ಲ. ಅವುಗಳು ಬದುಕ್ತವೆ ಹೇಗೋ ಹಾಗೆ. ಆದರೆ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಹೇಳಿದ್ದು, ದೇವರ ಹಾಗೆಯೇ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಈ ಕ್ಯಾರೆಕ್ಟರಿಂದ ಸೃಷ್ಟಿ ಮಾಡಿದ್ದಾರೆ. ಓಕೆ, ಇದು ದೇವರಲ್ಲಿ ಮಾತ್ರ ಇರುವಂಥದ್ದು. ಸೈತಾನಿಗಿಲ್ಲ ಈ ಚಾಯ್ಸ್. ಸೈತಾನಿಗೆ ಬೇಕಾದರೆ ಸ್ವರ್ಗಕ್ಕೆ ಹೋಗ್ಬೋದು, ಬೇಡ ಅಂದರೆ ನರಕಕ್ಕೆ ಹೋಗ್ಬೋದು. ಆ ಥರ ಇಲ್ಲ. ಅದು ನಿನಗೆ ಹೋಗ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಟು ಹೆವೆನ್. ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಗೋ ಟು ಹೆಲ್. ಯು ಕ್ಯಾನ್ ಚೂಸ್. ಬಟ್ ಪಿಶಾಚಿಗಿಲ್ಲ. ಈವನ್ ಏಂಜಲ್ಸ್ ಡು ನಾಟ್ ಹ್ಯಾವ್ ದಿಸ್ ಗಿಫ್ಟ್. ಫ್ರೀಡಮ್ ಆಫ್ ಚಾಯ್ಸ್ ದೂತರಿಗೂ ಇಲ್ಲ. ದೂತರಿಗೆ ಇಷ್ಟೇ ಮಾಡೋಕ್ಕಾಗೋದು, ದೇವರು ಏನು ಹೇಳ್ತಾರೋ ಅದನ್ನು ಮಾಡಬೇಕಷ್ಟೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದೇ ದೂತನಿಗೆ ದೇವರು ಹೇಳಲಿಲ್ಲ ನನ್ನ ನಾಮದಲ್ಲಿ ನೀನು ದೆವ್ವವನ್ನು ಓಡಿಸು ಅಂತ. ಅದನ್ನು ನಿಮಗೆ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ. ಬೇಕಾದರೆ ಓಡಿಸ್ಬೋದು, ಓಡಿಸ್ದೇನೆ ಇರ್ಬೋದು. ಓಡಿಸ್ತಿದ್ರೆ ಲೆಕ್ಕ ಕೇಳ್ತಾರೆ. ಸೊ ಈ ಒಂದು ಆಯ್ಕೆ ಮಾಡಿಕೊಳ್ಳಬಹುದಾದ ಒಂದು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿದ್ದಾರೆ. ಇವತ್ತು ನಿನ್ನ ಜೀವನ ಹಾಳಾಗಿ ಹೋಗಿದ್ರೆ ನಿನ್ನ ತಪ್ಪಾದ ಆಯ್ಕೆಗಳು, ತಪ್ಪಾದ ನಿರ್ಧಾರಗಳು ನಿನ್ನ ಜೀವನವನ್ನು ಹಾಳು ಮಾಡಿದೆ. The wrong choices and decisions you made in your life destroyed your life, destroyed your health, your wealth, your peace, your comfort, everything. Who destroyed? Your wrong choice. The choices you made against the will of God. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀನು ಮಾಡಿದ ತಪ್ಪಾದ ತೀರ್ಮಾನಗಳು, ತಪ್ಪಾದ ಆಯ್ಕೆಗಳು, ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತವನ್ನು ಅನೇಕ ರೀತಿಯಲ್ಲಿ ಇಂದು ದುಃಖಕ್ಕೆ ಎಡೆ ಮಾಡಿದೆ, ಕಷ್ಟಕ್ಕೆ ಎಡೆ ಮಾಡಿದೆ, ರೋಗಕ್ಕೆ ಎಡೆ ಮಾಡಿದೆ, ಸೋಲಿಗೆ ಎಡೆ ಮಾಡಿದೆ, ಸಾಲಕ್ಕೆ ಎಡೆ ಮಾಡಿದೆ. ರಾಂಗ್ ಚಾಯ್ಸಸ್ ಯು ಮೇಡ್. ಬಟ್ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ವಿ ಜಸ್ಟಿಫೈ. ನಾವು ಅದನ್ನು ಸಮರ್ಥಿಸ್ಕೊಳ್ತೀವಿ. ನಾನು ಯಾಕೆ ಆ ಥರ ತೀರ್ಮಾನ ಮಾಡಿದೆ ಅಂದರೆ ಅವರೆಲ್ಲ ಹೀಗೆ ಮಾಡಿದ್ರು, ಅದಕ್ಕೆ ನಾನು ಈ ಥರ ತೀರ್ಮಾನ ಮಾಡಲೇಬೇಕಾಯಿತು, ಅದಕ್ಕೆ ತೀರ್ಮಾನ ಮಾಡಿಬಿಟ್ಟೆ. ಅದಕ್ಕೆ ಈಗ ಮೂಲೆಯಲ್ಲಿ ಬಿದ್ದಿದೆಯಾ, ಅದಕ್ಕೆ ಮೂಲೆ ಗುಂಪಾಗಿದೆಯಾ. ತಪ್ಪಾದ ತೀರ್ಮಾನಗಳು. ಹಾಗಾದರೆ ದೇವರು ನಮಗೆ ಈ ಫ್ರೀಡಮ್ ಆಫ್ ಚಾಯ್ಸ್ ಯಾಕೆ ಕೊಟ್ಟರು? ನಾವು ಸ್ವತಂತ್ರವಾಗಿ ಅವರನ್ನು ಪ್ರೀತಿಸಬೇಕು. ನಾವೊಂದು ರೋಬೋಟ್ ಥರ ಆಗಬಾರ್ದು. ಅದು ದೇವರಿಗೆ ಇಷ್ಟ ಇರಲಿಲ್ಲ. ಬೇಕಾದರೆ ಮಾಡ್ಬೋದಾಗಿತ್ತು, ನಮ್ಮನ್ನು ದೇವರು ಜುಟ್ಟು ಹಿಡ್ಕೊಂಡು ಹೀಗೆ ಆಟ ಆಡಿಸ್ಬೋದಾಗಿತ್ತು. ಆ ಥರ ದೇವರಿಗೆ ಇಷ್ಟ ಇಲ್ಲ. ನಾವು ಸ್ವತಂತ್ರವಾಗಿ ದೇವರ ಜೊತೆಯಲ್ಲೇ ಆಟ ಆಡಬೇಕು. ಸ್ವತಂತ್ರವಾಗಿ, ಭಯದಿಂದ ಅಲ್ಲ, ಫ್ರೀಯಾಗಿ.
ಅಂದರೆ ಇಷ್ಟೇ ತಿಳ್ಕೊಳ್ಳಿ, ದೇವರು ನನ್ನನ್ನು ನಿಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದು ದೇವರಿಗೋಸ್ಕರ, ಅವರ ಸಂತೋಷಕ್ಕೋಸ್ಕರ, ಅವರ ಆನಂದಕ್ಕೋಸ್ಕರ. ಫಾರ್ ಹಿಸ್ ಗುಡ್ ವಿಲ್ ಆ್ಯಂಡ್ ಹಿಸ್ ಪ್ಲೆಷರ್, ಫಾರ್ ಹಿಸ್ ಜಾಯ್ ಹೀ ಕ್ರಿಯೇಟೆಡ್ ಯು ಆ್ಯಂಡ್ ಮೀ. ಯು ಆರ್ ಸಪೋಸ್ ಟು ಗಿವ್ ಜಾಯ್ ಟು ಗಾಡ್ಸ್ ಹಾರ್ಟ್. ಇಫ್ ನಾಟ್, you will lose joy in your heart. You are created to bring joy to the heart of Jesus. If you don't bring joy to God's heart, you will lose the joy of your heart. If you lose your joy, the whole family will lose their joy. ಕುಟುಂಬದಲ್ಲಿ ಸಮಾಧಾನ ಇಲ್ಲ ಬ್ರದರ್, ಸಂತೋಷನೇ ಇಲ್ಲ ಬ್ರದರ್, ಶಾಂತಿನೇ ಇಲ್ಲ ಬ್ರದರ್. ಯಾಕಿಲ್ಲ? ನಿನ್ನನ್ನು ದೇವರು ಸೃಷ್ಟಿ ಮಾಡಿದ ಉದ್ದೇಶ ಏನಪ್ಪ? ದೇವರ ಹೃದಯಕ್ಕೆ ಆನಂದ ಎರಿಬೇಕು, ನೀನು ಆನಂದ ಉಂಟು ಮಾಡಬೇಕು. ದಟ್ ಈಸ್ ಯುವರ್ ಡ್ಯೂಟಿ. ದೇವರು ಬೇರೆ ಕೆಲಸ ಇಲ್ವಾ, ನಮಗೆ ಬೇರೆ ಕಮಿಟ್ಮೆಂಟ್ ಇದೆ. ಮುಚ್ಚು ಬಾಯ್, ಕಮಿಟ್ಮೆಂಟ್ ಇದೆಯಂತೆ, ನಾಚಿಕೆ ಆಗಲ್ಲ ಹೇಳಲಿಕ್ಕೆ. ನಿನಗೆ ಒಂದೇ ಕಮಿಟ್ಮೆಂಟ್ ಅಯ್ಯ. ಯು ಹ್ಯಾವ್ ಓನ್ಲಿ ಒನ್ ಕಮಿಟ್ಮೆಂಟ್, ಬ್ರಿಂಗ್ ಜಾಯ್ ಟು ಗಾಡ್ಸ್ ಹಾರ್ಟ್. ದಟ್ ಈಸ್ ದ ಕಮಿಟ್ಮೆಂಟ್ ಯು ಹ್ಯಾವ್. ದಟ್ ಈಸ್ ದ ಫಸ್ಟ್ ಕಮಿಟ್ಮೆಂಟ್. ಆಲ್ ಅದರ್ ಕಮಿಟ್ಮೆಂಟ್ಸ್ ಆರ್ ವೇಸ್ಟ್. ನೆಕ್ಸ್ಟ್ ಅದೆಲ್ಲ ಡೂ ಎವ್ರಿಥಿಂಗ್. ಓಕೆ, ಅದ್ರ ಹತ್ರ ಸೋಂಬೇರಿಯಾಗಿ ಕೂತ್ಕೊಂಡು ಅಲ್ಲೆಲ್ಲುಯ್ಯ 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 ಹೇಳ್ಕೊಂಡಿರ್ಬೇಕು, ಜಾಯ್ ಬರುತ್ತೆ ದೇವರಿಗೆ ಅಂತಲ್ಲ. ನಿನ್ನ ಅಲ್ಲೆಲ್ಲುಯ್ಯನೂ ಇರಿಟೇಟ್ ಆಗುತ್ತೆ ಕೆಲವೊಮ್ಮೆ, ಅದೆಲ್ಲ ದೇವರಿಗೆ ಬೇಕಾಗಿರೋದು. ಡೂ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಡೂ ಎವ್ರಿಥಿಂಗ್ ಟು ಪ್ಲೀಸ್ ಗಾಡ್. ಡೂ ಎವ್ರಿಥಿಂಗ್ ಇನ್ ಗಾಡ್ಸ್ ಆರ್ಡರ್. ದೇವರ ಒಂದು ಆದೇಶದಲ್ಲಿ ಅಥವಾ ದೇವರ ಕ್ರಮದಲ್ಲಿ ಒಂದೊಂದನ್ನು ಮಾಡು. ಡೂ ಎವ್ರಿಥಿಂಗ್ ಇನ್ ಹಿಸ್ ಆರ್ಡರ್. ಆರ್ಡರ್ ಅಂದರೆ ಆಜ್ಞೆ ಅಲ್ಲ, ಅವರ ಕ್ರಮ. ಅವ್ರು ಏನು ಕ್ರಮ ಇಟ್ಟಿದ್ದಾರೋ ಆ ಕ್ರಮ ಅನುಸರಿಸಿ ಎಲ್ಲವನ್ನು ಮಾಡು. ಮದುವೆ ಆಗಬಾರ್ದಾ? ಆಗು, ದೇವರ ಕ್ರಮದಲ್ಲಿ ಮದುವೆ ಆಗು. ಮಕ್ಕಳನ್ನ ಸಾಕಬಾರ್ದಾ? ಅವ್ರಿಗೆ ವಿದ್ಯಾಭ್ಯಾಸ ಕೊಡಬಾರ್ದಾ? ಸಾಕು, ಸಲವು, ವಿದ್ಯಾಭ್ಯಾಸ ಕೊಡು, ಪ್ರೀತಿಸು, ಎಲ್ಲ ಮಾಡು. ಡೂ ಇಟ್ ಇನ್ ಗಾಡ್ಸ್ ಆರ್ಡರ್. ಬಿಸ್ನೆಸ್ ಮಾಡಬಾರ್ದಾ? ಡೂ ವಂಡರ್ಫುಲ್ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗು, ಅದರಿಂದ ಒಳ್ಳೆ ಸಂಪಾದನೆ ಮಾಡು. ಡೂ ಇನ್ ಗಾಡ್ಸ್ ಆರ್ಡರ್. ಏನು ಕೆಲಸಕ್ಕೆ ಹೋಗಬಾರ್ದಾ? ಸೋಂಬೇರಿತನ ದೇವರಿಗೆ ಇಷ್ಟ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡು. ನಿದ್ದೆ ಹೊಡ್ಕೊಂಡು ಓದ್ತಾ ಹೊಡ್ಕೊಂಡು ಕಾಲ ಕಳಿಬೇಡ, ಕಳ್ಳನಾಗಬೇಡ. ಸೊ ಏನು ಮಾಡು? ವರ್ಕ್, ಹಾರ್ಡ್ ವರ್ಕ್ ಮಾಡು. ಡೂ ದ ಅಸೈನ್ಮೆಂಟ್ ಗಾಡ್ ಹ್ಯಾಸ್ ಗಿವನ್ ಯು. ಓಕೆ, ಯೂಸ್ ದ ಟ್ಯಾಲೆಂಟ್ಸ್ ಗಾಡ್ ಹ್ಯಾಸ್ ಗಿವನ್ ಯು. ಡೂ ಇನ್ ಹಿಸ್ ಆರ್ಡರ್. ಅವರ ಕ್ರಮದಲ್ಲಿ ಮಾಡು. ಏನು ಪ್ರಾಬ್ಲಮ್ ಇದೆ? ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಮನೆ ಕಟ್ಟಬಾರ್ದಾ? ಡೂ ಇನ್ ಹಿಸ್ ಆರ್ಡರ್. ಅವರ ಕ್ರಮ ಪ್ರಕಾರ ಕಟ್ಕೋ. ಡೂ ಎವ್ರಿಥಿಂಗ್ ಇನ್ ದ ಆರ್ಡರ್, ಇನ್ ದ ಡಿಸಿಪ್ಲಿನ್ ಆಫ್ ಗಾಡ್. ಆಗ ದೇವರಿಗೇನಾಗುತ್ತೆ? ಥ್ರೂ ದಟ್ ಯು ಕ್ಯಾನ್ ಬ್ರಿಂಗ್ ಜಾಯ್ ಟು ಗಾಡ್ಸ್ ಹಾರ್ಟ್. ಅದರ ಮುಖಾಂತರ ದೇವರ ಹೃದಯಕ್ಕೆ ನೀನೇನು ತರ್ತೀಯಾ? ಆನಂದ ತರ್ತೀಯ. ಇವತ್ತು ನೋಡಿ, ಪ್ರಾರ್ಥನೆ ಕೂಡ ದೇವರ ಆರ್ಡರಲ್ಲಿ ಹೋಗ್ತಾ ಇಲ್ಲ. ದೇವರು ಬಯಸುವ ರೀತಿಯಲ್ಲಿ ಮಾಡ್ತಾ ಇಲ್ಲ. ಬೈಬಲ್ ಹೇಳುತ್ತೆ, ದ ಟ್ರೂ ವರ್ಷಿಪರ್ ಶುಡ್ ವರ್ಷಿಪ್ ದ ಫಾದರ್ ಆ್ಯಂಡ್ ಇನ್ ಟ್ರೂತ್, ಇನ್ ಟ್ರೂತ್ ಆ್ಯಂಡ್ ಇನ್ ಸ್ಪಿರಿಟ್. ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 4ನೇ ಅಧ್ಯಾಯ 23ರಿಂದ ಇರ್ತಕ್ಕಂಥ ವಾಕ್ಯನ 23-24 ಅನಿಸುತ್ತೆ. ಇನ್ನು ಮುಂದೆ ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ಪಿತನನ್ನು ಆರಾಧಿಸಬೇಕು, ಅಂಥವರೇ ತಮ್ಮನ್ನು ಆರಾಧಿಸಬೇಕು, ಅಥವಾ ಹೀಗೇನೇ ದೇವರನ್ನ ಆರಾಧಿಸಬೇಕೆಂದು ಪಿತನು ಬಯಸುತ್ತಾರೆ, ಆಶಿಸುತ್ತಾರೆ. ಜಾನ್, ಗಾಸ್ಪಲ್ ಆಫ್ ಜಾನ್, ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 4 ಚಾಪ್ಟರ್ 4 ವರ್ಸ್ 23 ಅಲ್ವಾ? ಕಾಲವು ಬರುವುದು, ಅದು ಈಗಾಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು, ಪಿತನನ್ನು ಆತ್ಮದಿಂದಲೂ. ಯಾರನ್ನು? ಇನ್ನು ಮುಂದೆ ನಿಜವಾದ ಆರಾಧಕರಾಗಬೇಕು ನೀವೆಲ್ಲರೂ. ದೇವರಿಗೆ ಧ್ಯಾನ ಕೂಟದಿಂದ ಬಯಸೋದೇನು ಗೊತ್ತಾ? ಆಲ್ ಆಫ್ ಯು ವಾಂಟ್ ಟು ಬಿ ದ ಟ್ರೂ ವರ್ಷಿಪರ್ ಆಫ್ ಗಾಡ್. ನಿಜವಾದ ಆರಾಧಕರಾಗಬೇಕು. ಕರಿಸ್ಮ್ಯಾಟಿಕ್ ಸ್ಟೈಲಲ್ಲಿ ಆರಾಧನೆ ಮಾಡೋರಲ್ಲ, ಮೈಕ್ ಹಿಡ್ಕೊಂಡು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಕೊಂಡು, ಒಳ್ಳೊಳ್ಳೆ ರಿದಮ್ಸ್ ಎಲ್ಲ ಹಾಕ್ಕೊಂಡು, ಒಳ್ಳೊಳ್ಳೆ ಹಾಡನ್ನೆಲ್ಲ ಕಂಪೋಸ್ ಮಾಡಿಕೊಂಡು ಹಾಲೇಲುಯ್ಯ, ಆ ರೀತಿ ಆರಾಧನೆ ಅಲ್ಲ ದೇವ್ರಿಗೆ ಬೇಕಾಗಿರೋದು. ಓಕೆ, ಅದಲ್ಲ. ಯಾರು ಹೇಳಿದ್ದದು ಆರಾಧನೆ ಅಂತ? ಅದು ನೀವು ಹೇಳ್ಕೋಬೇಕಷ್ಟೆ. ಆರಾಧನೆ ಆರಾಧನೆ ಅದು ಅಲ್ಲ. ಆರಾಧನೆ ಹಾಡೋದು ಅಲ್ಲ, ಹೇಳೋದು ಅಲ್ಲ.
ನಿಜವಾದ ಆರಾಧಕರು. ಓದಿ ಮುಂದೆ. ಪಿತನನ್ನು ಆತ್ಮದಿಂದಲೂ ಪಿತನನ್ನು ಯಾವುದರಿಂದ? ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. If you are spiritually blind, how can you worship God in truth and spirit? You cannot worship God in truth and spirit when you are spiritually blinded. If you are spiritually blinded, you are religious minded. ಧಾರ್ಮಿಕತೆ, ಬರೀ ಧರ್ಮ, ಧಾರ್ಮಿಕ ಆಚರಣೆಗಳು, ಆಚಾರ ವಿಚಾರಗಳು ಮಾತ್ರ, ಇದ್ರ ಪ್ರಕಾರ ದೇವರನ್ನ ಆರಾಧನೆ ಮಾಡೋದು ಧಾರ್ಮಿಕವಾದ ರೀತಿಯಲ್ಲಿ. ಪ್ರೀತಿಯ ಸಹೋದರ, ನಮ್ಮ ಧಾರ್ಮಿಕತೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ ಶುಡ್ ಬಿ ಇನ್ ಗಾಡ್ಸ್ ಆರ್ಡರ್. ನಮ್ಮ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಎಲ್ಲವೂ ತಪ್ಪಲ್ಲ, ಆದರೆ ಇಟ್ ಶುಡ್ ಬಿ ಇನ್ ಗಾಡ್ಸ್ ಆರ್ಡರ್. ದೇವರ ಕ್ರಮ ಪ್ರಕಾರ ಹೋಗಬೇಕು. ದಟ್ ಈಸ್ ದ ವರ್ಷಿಪ್ ಡೂಯಿಂಗ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. If you are spiritually blind, you cannot worship the Father in truth and spirit. ನೀವು ಆತ್ಮದಲ್ಲಿ ಸತ್ತವರಾಗಿದ್ದರೆ, ಕುರುಡರಾಗಿದ್ದರೆ, ಪ್ರೀತಿಯ ಸಹೋದರಿಯರೇ, ಖಂಡಿತವಾಗಲೂ ಪಿತನು ಬಯಸುವ ರೀತಿಯಲ್ಲಿ, ಇಷ್ಟಪಡುವ ರೀತಿಯಲ್ಲಿ, ಪಿತನ ಹೃದಯದಲ್ಲಿ ಸಂತೋಷ ಆಗುವ ರೀತಿಯಲ್ಲಿ ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡಲಿಕ್ಕಾಗಲ್ಲ. ನಾವು ಸುಮ್ಮನೆ ಹಾಡ್ತೀವಿ ಅಷ್ಟೇ, ಹೇಳ್ತೀವಿ ಅಷ್ಟೇ, ಏನೇನೋ ಮಾಡ್ತೀವಿ ಅಷ್ಟೇ, ಆದರೆ ಆತ್ಮದಿಂದ ಸತ್ಯದಿಂದ ಮಾಡುವ ಆರಾಧನೆ ಒಂದಿದೆ. ಅದರ ಬಗ್ಗೆ ಡೀಟೇಲ್ ಆಗಿ ಈಗ ನಾನು ಹೇಳೋದಿಲ್ಲ, ಯಾಕಂದರೆ ಸಬ್ಜೆಕ್ಟ್ ಇನ್ನೊಂದು ಕಡೆ ಹೋಗುತ್ತೆ. ಈಗಲೇ ಹೋಗ್ತಾ ಇದೆ, ವಾಪಸ್ ಹೇಳ್ಕೊಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಇದು ಮೈಂಡಲ್ಲಿ ಇರಲಿ, ಈ ಥರನೂ ಒಂದು ಆರಾಧನೆ ಇದೆ, ಇದೇ ದೇವರಿಗೆ ಇಷ್ಟವಾದ ಆರಾಧನೆ. ಅದನ್ನು ಯಾರು ಹೇಳಿದ್ದು? ಯೇಸು ಹೇಳಿದ್ದು. ಈಗ ಅದೇನು ಅಂತ ಕಂಡುಹಿಡೀರಿ. ಯಾರು ಕಂಡುಹಿಡಿಬೇಕು? ನೀವು ಕಂಡುಹಿಡಿಬೇಕೀಗ. ಅಪ್ಪನ ಇಷ್ಟಪಡಿಸ್ಬೇಕಂದ್ರೆ ಕಂಡುಹಿಡಿಬೇಕು. ಈಗ ಕೆಲವೊಬ್ರಿಗೆ ಇಷ್ಟ ಆದರೆ ಅವ್ರಿಗೇನು ಇಷ್ಟ ಅಂತ ಕಂಡುಹಿಡಿತಾರಲ್ವ. ಅವ್ರಿಗೇನಿಷ್ಟ ಅಂತ ಈ ಥರ ನಾವು ಏನಾದರೂ ಅವರಿಗೆ ಮಾಡಿಕೊಡ್ತೀವಿ, ಏನಾದರೂ ಕೊಡ್ತೀವಿ. ಅವ್ರಿಗೇನಿಷ್ಟ ಹೇಳಿ ಅಂತ ಯಾರ್ಯಾರನ್ನೋ ಕೇಳ್ಕೊಂಡು ಹಿಡಿತೀವಿ. ಈ ಬರ್ತಡೇ, ನಿಮ್ಮ ಫ್ರೆಂಡ್ಸ್ದು ಯಾರ್ದು ಬರ್ತಡೇ ಇದ್ದಾಗ ಕೇಳ್ತೀರಿ, ಅವ್ರಿಗೇನಿಷ್ಟ, ಅವನಿಗೇನಿಷ್ಟ, ಯಾವ ಥರ ಡ್ರೆಸ್ ಇಷ್ಟ, ಯಾವ ಥರ ಗಿಫ್ಟ್ ಇಷ್ಟ ಆಗುತ್ತೆ, ಯಾವ ಥರ ಫುಡ್ ಇಷ್ಟ ಆಗುತ್ತೆ. ನಿಮಗಿಷ್ಟ ಬಂದಂಗೆ ಕೊಡೋದಲ್ಲ, ಅವ್ರಿಗೇನಿಷ್ಟ ಅಂತ ಅರ್ಥ ಮಾಡ್ಕೊಂಡು ಅದನ್ನು ಕೊಡ್ತೀರಿ. ಪ್ರೀತಿ ಸಹೋದರಿಯರೇ, ಅದೇ ರೀತಿ ದೇವರ ಮೇಲೆ ನಮಗೆ ಪ್ರೀತಿ ಇದ್ದಾಗ ದೇವರಿಗೆ ಯಾವ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ, ಯಾವ ರೀತಿ ನಾವು ಹಾಡಿದರೆ ಇಷ್ಟ ಆಗುತ್ತೆ, ಯಾವ ರೀತಿ ಪ್ರಾರ್ಥಿಸಿದರೆ ಇಷ್ಟ ಆಗುತ್ತೆ, ಯಾವ ರೀತಿ ಆರಾಧನೆ ದೇವರಿಗೆ ಇಷ್ಟ ಆಗುತ್ತೆ, ಯಾವ ರೀತಿ ಜೀವನ ದೇವರಿಗೆ ಇಷ್ಟ ಆಗುತ್ತೆ, ಯಾವ ರೀತಿ ಸ್ತುತಿ ದೇವರಿಗೆ ಇಷ್ಟ ಆಗುತ್ತೆ, ಇದನ್ನು ಫಸ್ಟ್ನ ತಿಳ್ಕೊಂಡು ಆಮೇಲೆ ಮಾಡ್ತೀವಿ. ಇಲ್ಲ ಅಂದರೆ ಎಲ್ಲರೂ ಮಾಡೋ ಥರ ನಾವು ಮಾಡ್ತೀವಿ, ಇಲ್ಲ ಅಂದರೆ ನಾವು ವೆರೈಟಿಯಾಗಿ ಬೇರೆ ಥರ ಮಾಡ್ತೀವಿ. ಆಮೇಲೆ ಜನ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ಬೇರೆ ಥರ ಎಲ್ಲರೂ ಒಂಥರ ಮಾಡಿದರೆ ಇವರೇ ಇನ್ನೊಂದು ಥರ ಮಾಡ್ತಾರೆ. ಆದರೆ ದೇವರಿಗೆ ಇಷ್ಟ ಆಗಬೇಕು. ನೀನು ಯಾರಿಗೆ ಇಷ್ಟ ಆಗ್ತೀಯೋ ಆಗೋಲ್ವೋ, ದಟ್ ಈಸ್ ಸೆಕೆಂಡ್ರಿ, ಫರ್ಗೆಟ್ ಇಟ್. ಆದರೆ ದೇವರಿಗೆ ಇಷ್ಟ ಆಗಬೇಕು. ನೀನು ಆತ್ಮದಲ್ಲಿ ಕುರುಡನಾಗಿ ಬದುಕಿದ್ರೆ ದೇವರಿಗೆ ಯಾವತ್ತೂ ಇಷ್ಟ ಆಗಲ್ಲ. ಫಸ್ಟ್ ನಮ್ಮ ಒಳಗಡೆ ಇರ್ತಕ್ಕಂತಹ ಈ ಕುರುಡುತನ ಹೋಗಬೇಕು. ಒಳಗಡೆ ಸ್ಪಿರಿಚುವಲ್ ಲೈಟ್ ಬರಬೇಕು. ಈ ನಿಜವಾದ ಒಂದು ಡಿವೈನ್ ಲೈಟ್, ದೈವಿಕವಾದ ಬೆಳಕು, ಆ ಜ್ಞಾನ ನಮ್ಮ ಒಳಗಡೆ ಬರಬೇಕು. ಪ್ರೀತಿಯ ಸಹೋದರಿಯರೇ, ದೇವರು ಅದನ್ನು ಬಯಸ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರು ಕೂಡ ಈ ಬೆಳಕು ಪಡೆದವರು, ಬೆಳಕಿನ ಮಕ್ಕಳಾಗಬೇಕು. God wants us to be the children of light, not the children of darkness. This light comes when your spiritual eyes are open, you will get this light from God. ದೇವರಿಂದ ಬೆಳಕು ನಮಗೆ ಸಿಗುತ್ತೆ. If not, you will walk in darkness, you will pray in darkness. ನಾವು ಕತ್ತಲಲ್ಲಿ ಬದುಕ್ತೀವಿ, ಕತ್ತಲಲ್ಲಿ ಆರಾಧಿಸ್ತೀವಿ, ಕತ್ತಲಲ್ಲಿ ಜೀವಿಸ್ತೀವಿ. ಇದಾಗಬಾರ್ದು. ಈ ಧ್ಯಾನ ಮುಗಿಸಿ ಹೋಗುವಾಗ ಪಿತನ ಹೃದಯಕ್ಕೆ ಸಂತೋಷ ತರುವವರು ನಾವಾಗಬೇಕು. ಯಾರ ಹೃದಯಕ್ಕೆ? ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಬದುಕಿದ್ದು ಸಾಕು, ಇನ್ಮೇಲೆ ಯಾರನ್ನ ಮೆಚ್ಚೋಕೆ ಬದುಕಬೇಕು? ದೇವರನ್ನ ಮೆಚ್ಚುವಾಗ ಮನುಷ್ಯರು ಕೆಲವು ಟೈಮ್ ಶತ್ರುಗಳಾಗ್ತಾರೆ, ಆಯಿತಾ? ಡೋಂಟ್ ವರಿ, ನೀವು ಅವ್ರನ್ನ ಪ್ರೀತಿ ಮಾಡಿ. ಯಾರೇ ಶತ್ರುಗಳಾಗಲಿ ನಮಗೇನು ತೊಂದರೆ ಇಲ್ಲ. ಇಡೀ ಪ್ರಪಂಚನೇ ಶತ್ರು ಆದರೂ ನಮಗೇನು? ದೇವರು ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸೋರು ಯಾರು? ಅಲ್ವಾ? ಎಲ್ಲರೂ ದ್ವೇಷ ಮಾಡಲಿ, ನಾವು ಪ್ರೀತಿ ಮಾಡೋಣ. ಪ್ರೀತಿಗೆ ದುಡ್ಡು ಕೊಡಬೇಕಾ? ಕಷ್ಟಪಡಬೇಕಾ? ಫ್ರೀ ಗಿಫ್ಟ್ ಆಫ್ ಗಾಡ್. ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಎಲ್ಲಿಂದ? ಪರಿಶುದ್ಧಾತ್ಮನ ಮುಖಾಂತರವಾಗಿ.
ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ನೀವು ಹೆಲ್ತಿ ಆಗಿರ್ತೀರ. ದ ಮೋರ್ ಯು ಲವ್, ದ ಮೋರ್ ಯು ವಿಲ್ ಬಿ ಹೆಲ್ದಿ. ದ ಮೋರ್ ಯು ಹೇಟ್, ದ ಮೋರ್ ಯು ವಿಲ್ ಬಿಕಮ್ ಸಿಕ್. ಯಾಕೆ ರೋಗಿಗಳಾಗ್ತೀರಾ? ದ್ವೇಷ ಇಟ್ಕೊಂಡ್ರೆ ರೋಗಿಗಳಾಗ್ತೀರಾ. ಪ್ರೀತಿ ಮಾಡಿದ್ರೆ ಆರೋಗ್ಯವಂತರಾಗ್ತೀರಾ. ಸೌಖ್ಯಕ್ಕಾಗಿ ಏನು ಪ್ರಾರ್ಥನೆ? ಏನೂ ಇಲ್ಲ. ಒಬೇ ದ ಆರ್ಡರ್ ಆಫ್ ಗಾಡ್. ದೇವರ ಕ್ರಮವನ್ನು ಅನುಸರಿಸು, ಸೌಖ್ಯ ಬರುತ್ತವಾಗ. ದೇವರ ಕ್ರಮ ಬಿಟ್ಟು ಹೋದಾಗ ಹೋಯ್ತು. ನಮ್ಮ ಮನುಷ್ಯರಿಂದ ಅಲಿಬೇಕಾಗುತ್ತೆ, ಬ್ರದರ್ಸ್ಗಳಿಂದ ಅಲಿಬೇಕಾಗುತ್ತೆ. ಬ್ರದರ್ ಸ್ವಲ್ಪ ಭಿಕ್ಷೆ ಕೊಡಿ, ಸಿಸ್ಟರ್ ಸ್ವಲ್ಪ ಭಿಕ್ಷೆ ಹಾಕಿ, ನಮಗೆ ಏನು ಸೌಖ್ಯವನ್ನು ಭಿಕ್ಷೆ ಕೊಡಿ, ಆರೋಗ್ಯವನ್ನು ಭಿಕ್ಷೆ ಕೊಡಿ, ಸಮಾಧಾನವನ್ನು ಭಿಕ್ಷೆ ಕೊಡಿ. ಕಣ್ಣು ಓಪನ್ ಆದರೆ ಈ ಭಿಕ್ಷೆ ಪಾತ್ರೆ ಬಿಸಾಡಿ, ಭಿಕ್ಷೆ ಬಟ್ಟೆ ಬಿಸಾಡಿ, ಭಿಕ್ಷೆದು ಕೋಲೆಲ್ಲ ಬಿಸಾಡಿ ಯೇಸುವಿನ ಹಿಂದೆ ಹೋಗ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಹಿಂದೆ ಹೋದರೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರಲ್ಲ. ಯಾರ ಹಿಂದೆ ಹೋದರೆ? ಬ್ರದರ್ಸ್ಗಳ ಹಿಂದೆ ಹೋದರೆ ಕೊನೆ ಭಿಕ್ಷೆ ಎತ್ತಬೇಕಾಗುತ್ತೆ. ಅದರಿಂದ ಯಾರ ಹಿಂದೆನೂ ಹೋಗಬೇಡಿ, ಯೇಸು ಹಿಂದೆ ಹೋಗೋಣ. ದೇವರು ನಮ್ಮನ್ನು ಸೃಷ್ಟಿಸಿದ್ದು ಅವರಿಗಾಗಿ. ಯಾರಿಗಾಗಿ? ಯಾರ ಸಂತೋಷಕ್ಕಾಗಿ? ಹಾಂ, ನಮ್ಮ ಸಂತೋಷಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ಆಯಿತಾ? ಇದು ಹೋಗಲಿ, ತಲೆಗೆ ಹೋಗ್ತಾ ಇದೆಯಾ? ಹಾಂ, ಈ ಕ್ರಿಯೇಟೆಡ್ ಯು ಆ್ಯಂಡ್ ಮೀ ಫಾರ್ ಹಿಸ್ ಜಾಯ್, ಹಿಸ್ ಪ್ಲೆಷರ್. ಅವರ ಸಂತೋಷಕ್ಕಾಗಿ, ಅವರ ಆನಂದಕ್ಕಾಗಿ, ಆಯಿತಾ? ನಿಮ್ಮ ಮನೆಯಲ್ಲೊಂದು ತೋಟ ಮಾಡ್ತೀರಲ್ವಾ? ತೋಟದಲ್ಲಿ ಒಳ್ಳೆ ಗಿಡಗಳು, ಆ ಗಿಡಗಳನ್ನೆಲ್ಲ ನೋಡಿ, ಆ ಹೂಗಳನ್ನೆಲ್ಲ ನೋಡಿ ನೀವು ಮುಟ್ಟಿ, ನೀವು ಡ್ಯಾನ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಖುಷಿ ಪಟ್ಕೊಂಡಿರ್ತೀರಿ. ಆ ತೋಟ ಯಾರಿಗೋಸ್ಕರ? ಯಾರಿಗೋಸ್ಕರ? ಹಾಂ, ದೇವ್ರು ಹೇಳ್ತಾರೆ, ನಾನೊಂದು ತೋಟ ನಟ್ಟೆ, ಸಿಹಿ ದ್ರಾಕ್ಷಿ ಹಣ್ಣು ಬರುತ್ತೆ ಅಂತ. ಆದರೆ ಅದರಲ್ಲಿ ಬಂದಿದ್ದು ಪೂರ್ತಿ ಹುಳಿ ದ್ರಾಕ್ಷಿ. ಆ ದ್ರಾಕ್ಷ ತೋಟ ನಾನು ಮತ್ತು ನೀವು. ಬೈಬಲ್ನಲ್ಲಿ ದೇವರು ಹೇಳ್ತಾರೆ, ಇಸ್ರಾಯೇಲೇ ಆ ದ್ರಾಕ್ಷ ತೋಟ. ಆದರೆ ಇಂದು ನಾವು ಆ ದ್ರಾಕ್ಷಿ ತೋಟವಾಗಿದ್ದೀವಿ. ಅದು ಹೇಗೆ ಹುಳಿ ಆಯಿತು? ಅದು ಹೇಗೆ ಕುರುಡಾಯಿತು? ಆ ಪಾಯಿಂಟ್ಗೆ ನಾನು ಬರ್ತಾ ಇರೋದು ಈಗ. ದೇವರಿಗೋಸ್ಕರ ಪ್ರೀತಿಯಿಂದ ನಮ್ಮನ್ನು ಹೆಸರಿಡಿದು ಸೃಷ್ಟಿಸಿ ರೂಪಿಸಿ ಅವರ ಸಂತೋಷಕ್ಕೋಸ್ಕರ ಈ ಭೂಮಿಯಲ್ಲಿ ನಮ್ಮನ್ನು ನೆಟ್ಟರು, ನಾಟಿ ಮಾಡಿದರು. ಆದರೆ ನಾವು ಹುಳಿಯಾಗಿದ್ದು ಹೇಗೆ? ಹುಳಿಯಾಗಿದ್ದು ಹೇಗೆ ಅಂದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಮುಂದೆ ಇದೇ 44ನೇ ಅಧ್ಯಾಯ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಅವರೇನು ಮಾಡಿದರು? ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ವಿಗ್ರಹಗಳನ್ನು ಕೆತ್ತುವವರು ಮತ್ತು ಅದನ್ನು ಪೂಜಿಸುವವರು, ಆರಾಧಿಸುವವರು ಎಲ್ಲರೂ ನಿರರ್ಥಕರು. ಅವರು ಇಷ್ಟದ ಪ್ರಕಾರ ಗೊಂಬೆಗಳನ್ನ ಮಾಡಿ ಪೂಜಿಸಿದರು. ಅವರ ಇಷ್ಟ ಬೊಂಬೆಗಳು ಏತಕ್ಕೂ ಬಾರವು. ಅವುಗಳಲ್ಲಿ ಅಂದರೆ ಯಾವುದರಲ್ಲಿ? ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಹಾಡಿದ್ಯಾ? ಹಾಡ್ತೀರಾ? ಹಾಡ್ತೀರಿ. ಮತ್ತೆ ಎಲ್ಲ ಥರದ ಮೂರ್ತಿಗಳನ್ನೂ ಮನೇಲಿ ಬಂದುಬಿಟ್ಟು ಇಟ್ಕೊಂಡು ಅಂಡ ಬಿದ್ದು ಆರಾಧಿಸಿ ಪೂಜಿಸ್ತೀರಿ. ವಾಕ್ಯ ಹೇಳುತ್ತೆ, ಅವುಗಳಲ್ಲಿ ವಿಶ್ವಾಸ ಇಡುವವರು ಕುರುಡರಾಗುತ್ತಾರೆ. ಹೇಗೆ ಕುರುಡಾಗೋದು? ಕಣ್ಣು ಯಾಕೆ ಓಪನ್ ಆಗ್ತಾ ಇಲ್ಲ ಗೊತ್ತಾ? ವಿಗ್ರಹ ಆರಾಧನೆ ನಿಲ್ಲಿಸ್ತಾ ಇಲ್ಲ. ಕ್ರೈಸ್ತ ವಿಶ್ವಾಸಿಗಳು ಆತ್ಮದಿಂದ ಸತ್ಯದಿಂದ ಪಿತನನ್ನು ಆರಾಧನೆ ಮಾಡಬೇಕಾದವರು ಇವತ್ತೇನು ಮಾಡ್ತಿದ್ದಾರೆ? ಎಷ್ಟೋ ಜನ ಜೀವವಿಲ್ಲದ ಮೂಕ ವಿಗ್ರಹಗಳನ್ನು ಮನೆಯಲ್ಲಿಟ್ಕೊಂಡು ಅದಕ್ಕೊಂದು ದೇವ್ರ ಮನೆ ಅಂತ ಒಂದು ಮನೆ ಕೂಡ ಕಟ್ಕೊಂಡು ಪೂಜಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ದಟ್ ಈಸ್ ರಾಂಗ್. ಬೈಬಲ್ ಹೇಳುತ್ತೆ ಐಡೋಲೇಟ್ರಿ ಇಸ್ ಸಿನ್, ವಿಗ್ರಹಾರಾಧನೆ ಪಾಪ. ಧರ್ಮಸಭೆ ಹೇಳುತ್ತೆ ಐಡೋಲೇಟ್ರಿ ಇಸ್ ಸಿನ್, ವಿಗ್ರಹಾರಾಧನೆ ಪಾಪ. ಯಾವುದೇ ವಿಗ್ರಹವನ್ನು ಆರಾಧಿಸಬಾರ್ದು ಅಂತ ಹೇಳುತ್ತೆ, ಪೂಜಿಸಬಾರ್ದು ಅಂತ ಹೇಳುತ್ತೆ. ಅದನ್ನು ನಾವೇನು ಮಾಡ್ತೀವಿ? ದೇವರ ವಾಕ್ಯನೂ ಅನುಸರಿಸೋದಿಲ್ಲ, ಧರ್ಮಸಭೆ ಬೋಧನೆಯೂ ಅನುಸರಿಸೋದಿಲ್ಲ. ಯಾರೋ ಮಾಡಿದರು, ಎಲ್ಲರೂ ಮಾಡಿದರು, ಅದಕ್ಕೆ ನಾವು ಮಾಡಿದ್ವಿ. ಇದರಲ್ಲಿ ಹೋಗ್ತಾ ಇದ್ದೀವಿ ನಾವು. ದೇವರು ಯಾಕೆ ನಿನ್ನನ್ನು ಸೃಷ್ಟಿ ಮಾಡಿದ್ದು? ಅವರನ್ನು ಪೂಜಿಸಲಿಕ್ಕೆ, ಅವರನ್ನು ಆರಾಧಿಸಲಿಕ್ಕೆ. ಆರಾಧನೆ ಹೇಗೆ ಮಾಡಬೇಕು ಅನ್ನೋ ಕ್ರಮ ಅವರು ಕೊಟ್ಟಿದ್ದಾರೆ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ. ಆದರೆ
ವಾಟ್ ಈಸ್ ದ ಡೇಂಜರ್ ಆಫ್ ಐಡಲೇಟ್ರಿ? ವಿಗ್ರಹಾರಾಧನೆ ಮಾಡೋದ್ರಿಂದ ಆಗುವ ಡೇಂಜರ್ ಏನು? ಯು ವಿಲ್ ಬಿಕಮ್ ಬ್ಲೈಂಡ್ ಸ್ಪಿರಿಚುವಲಿ, ಯು ವಿಲ್ ಬಿಕಮ್ ಡಫ್ ಸ್ಪಿರಿಚುವಲಿ. You cannot hear the voice of God. You cannot see the things of God. You have the ear, but you can't hear. You have the eyes, but you can't see. ಇಸ್ರಾಯೇಲ್ ಜನರ ಕುರಿತು ದೇವರು ಹೇಳಿದ ಮಾತು, ಕಣ್ಣಿದ್ದು ಅವರು ಕಾಣರು, ಕಿವಿ ಇದ್ದು ಅವರು ಕೇಳರು, ಏಕೆಂದರೆ ಅವರು ನನ್ನನ್ನು ಬಿಟ್ಟುಬಿಟ್ಟಿದ್ದಾರೆ. ನನ್ನನ್ನು ಆರಾಧನೆ ಮಾಡೋದನ್ನು ಬಿಟ್ಬಿಟ್ಟು, ನನ್ನನ್ನು ಸಂತೋಷಪಡಿಸೋದನ್ನು ಬಿಟ್ಬಿಟ್ಟು ಪಿಶಾಚಿನ ಸಂತೋಷಪಡಿಸ್ತಾ ಇದ್ದಾರೆ. ಯಾವಾಗ ನಾವು ವಿಗ್ರಹಗಳನ್ನ ಆರಾಧನೆ ಮಾಡ್ತೀವೋ ಪಿಶಾಚಿನ ಸಂತೋಷಪಡಿಸ್ತೀವಿ. ಪಿಶಾಚಿನ ಸಂತೋಷಪಡಿಸಿದಾಗ ನಿನ್ನ ಜೀವನ ಕತ್ತಲಮಯವಾಗ್ತದೆ, ನೀನು ಕುರುಡನಾಗ್ತೀಯಾ. ಇವತ್ತೆಷ್ಟೋ ಜನ ಆತ್ಮಿಕವಾಗಿ ಕುರುಡರಾಗಿದ್ದಾರೆ. ವೈ? ಬಿಕಾಸ್ ಯು ಆರ್ ವರ್ಷಿಪಿಂಗ್ ದ ಡೆವಿಲ್ ಥ್ರೂ ವಾಟ್? ಥ್ರೂ ಐಡಲೇಟ್ರಿ. ವಿಗ್ರಹಾರಾಧನೆಗಳ ಮುಖಾಂತರ ಪಿಶಾಚಿಯನ್ನು ಮಹಿಮೆ ಪಡಿಸುವಾಗ ನೀನೇನಾಗ್ತೀಯಾ? ಒಳಗಡೆ ಕುರುಡನಾಗ್ತೀಯಾ, ಕುರುಡಳಾಗ್ತೀಯಾ. ಸಿ, ಅವುಗಳಲ್ಲಿ ವಿಶ್ವಾಸ ಇಡುವವರು ಕುರುಡರು, ತಿಳುವಳಿಕೆ ಇಲ್ಲದವರು, ಅಂಥವರು ನಾಚಿಕೆಗೆ ಈಡಾಗುತ್ತಾರೆ. ದೇವತೆಗಳನ್ನು ಅದು ನೀವು ಆಮೇಲೆ ಓದ್ಕೊಳ್ಳಿ ಮನೆಗೆ ಹೋದ್ಮೇಲೆ, ಅದ್ರ ಬಗ್ಗೆ ಡೀಟೇಲ್ ಈಗ ಹೇಳಲಿಕ್ಕೆ ಟೈಮ್ ಇಲ್ಲ. ವರ್ಸ್ ನಂಬರ್ 18, 18ನೇ ವಾಕ್ಯಕ್ಕೆ ಬನ್ನಿ ಸೀದಾ. ನೆಕ್ಸ್ಟ್ ಪೇಜ್. ಇಂಥವರು ಮಂದಮತಿಗಳು. ಮಂದಮತಿಗಳಂದ್ರೆ ಏನು? ಫುಲಿಶ್, ಮೂರ್ಖತನ, ಅಜ್ಞಾನದಲ್ಲಿ ಇರ್ತಾರೆ. ಮಂದಮತಿಗಳು ಏನು ಗ್ರಹಿಸಲಾಗದವರು, ಅವರ ಕಣ್ಣು ಕಾಣದಂತೆಯೂ, ಅವರ ಕಣ್ಣು ಯಾವ ಕಣ್ಣು? ಹೊರಗಡೆ ಕಣ್ಣ ಅಲ್ಲ, ಹೊರಗಡೆದೆಲ್ಲ ಕಾಣಿಸ್ತಾ ಇದೆ. ಅವರ ಕಣ್ಣು ಒಳಗಡೆದು ಆಂತರಿಕ ಕಣ್ಣು ಕಾಣದಂತೆಯೂ, ಹೃದಯ ಗ್ರಹಿಸದಂತೆಯೂ ಅವರಿಗೆ ಅಂಟು ಬಳಿಯಲಾಗಿದೆ. ದೇವರೇ ಬಳದಿದ್ದಿದೆ, ಆಯ್ತಾ? ದೇವರೇ ಬಳದಿದ್ದಂದ್ರೆ ದೇವರು ಇಟ್ಟಿರೋ ಆರ್ಡರ್ ತಪ್ಪದಾಗ ಇದಾಗಬೇಕು ಅಂತ ದೇವರೇ ಇಟ್ಟಿರೋದು. ಲಾ ವರ್ಕ್ ಆಗ್ತಾ ಇದೆ, ಅಲ್ಲಿ ನಿಯಮ ಕಾರ್ಯ ಮಾಡ್ತಾ ಇದೆ. ಕಾಣಿಸೋದು ಇಲ್ಲ, ದೇವರ ಮಹಿಮೆ ಕಾಣ್ತಾ ಇಲ್ಲ, ದೇವರ ಸ್ವರ ಕೇಳ್ತಾ ಇಲ್ಲ, ದೇವರ ದರ್ಶನ ಆಗ್ತಾ ಇಲ್ಲ, ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಏನು ಪ್ರಾರ್ಥನೆ ಮಾಡಬೇಕು? ಹೇಗೆ ಪ್ರಾರ್ಥನೆ ಮಾಡಬೇಕು? ಫಸ್ಟ್ ಕಣ್ಣು ಓಪನ್ ಆಗ್ಲಿಕ್ಕೆ ಪ್ರಾರ್ಥನೆ ಮಾಡು. ಜ್ಞಾನಕ್ಕಾಗಿ ಪ್ರಾರ್ಥಿಸು. ದೇವರು ಯಾರು ಎಂಬ ಜ್ಞಾನ ಫಸ್ಟ್ ಸಿಗಲಿ. ಹೂ ಈಸ್ ಯುವರ್ ಗಾಡ್? ಪ್ರೇ ಫಾರ್ ದಟ್ ವಿಸ್ಡಮ್ ಫಸ್ಟ್. ಲಾರ್ಡ್ ಗಿವ್ ಮಿ ದ ವಿಸ್ಡಮ್ ಟು ನೋ ಯು ಮೈ ಕ್ರಿಯೇಟರ್. ಲಾರ್ಡ್ ಗಿವ್ ಮಿ ದ ವಿಸ್ಡಮ್ ಟು ನೋ ಯು ಆರ್ ಮೈ ಸೇವಿಯರ್. ದೇವರೇ, ನೀನು ನನ್ನ ಸೃಷ್ಟಿಕರ್ತ, ನೀನು ನನ್ನ ರಕ್ಷಕ ಎಂದು ಅರಿತುಕೊಳ್ಳಲು ಬೇಕಾದ ಜ್ಞಾನ ನನಗೆ ನೀಡಿ ಕಣ್ಣನ್ನು ತೆರೆಯಿರಿ ದೇವರೇ ಎಂದು ಪ್ರಾರ್ಥಿಸಿ. ಅದಲ್ಲದೆ ಸಾಲ ತೀರಿಸಿ ದೇವರೇ, ಕಾಯಿಲೆ ವಾಸಿ ಮಾಡಿ ದೇವರೇ, ಇದನ್ನು ಪ್ರಾರ್ಥಿಸಿದರೆ ನಿನ್ನ ಸಾಲ ಇವತ್ತಿರುತ್ತೆ, ನಾಳೆ ಇನ್ನು ಮತ್ತೆ ದೊಡ್ಡ ಸಾಲದ ಹಳ್ಳದಲ್ಲಿ ಬೀಳ್ತೀಯ ಅಥವಾ ಇನ್ನೊಂದು ಹಳ್ಳದಲ್ಲಿ ಬೀಳ್ತೀಯ. ಹಾಗಾಗಿ ಏನು ಪ್ರಾರ್ಥನೆ ಮಾಡ್ತೀಯ? ಹೀಗೆ ಹಳ್ಳದಲ್ಲಿ ಬಿದ್ದು ಎದ್ದು ಒಂದು ದಿನ ದೊಡ್ಡ ಹಳ್ಳದಲ್ಲಿ 6 ಅಡಿ 3 ಅಡಿಯಲ್ಲಿ ಹಳ್ಳದಲ್ಲಿ ತಗೊಂಡೋಗಿ ನಿನ್ನನ್ನು ಹಾಕ್ತಾರೆ ಅವರು, ಯಾರಾದರೂ ಹೊತ್ಕೊಂಡೋಗಿ. ಯಾಕೆ ಹಾಕ್ತಾರೆ ಹೇಳಿ? ನೀವು ಜೀವನ ಪರ್ಯಂತ ಹಳ್ಳದಲ್ಲೇ ಬಿದ್ದೇ ಇದ್ದಿರಲ್ಲ, ಅದಕ್ಕೆ ಪರ್ಮನೆಂಟ್ ಆಗಿ ಹಾಕಿ ಮುಚ್ಚಿಬಿಡ್ತಾರೆ. ಇನ್ಮೇಲೆ ಹೇಳ್ಬೇಡ, ಇಲ್ಲೇ ಇರು ಅಂತ ಎಲ್ಲರೂ ಕುಟುಂಬದವ್ರು ಮಣ್ಣು ಹಾಕಿ ಹೋಗ್ತಾರೆ. ಒಂದು ಇಡೀ ಮಣ್ಣು ಹಾಕಿ ಸ್ವಲ್ಪ ಕಣ್ಣೀರೆಲ್ಲ ಹಾಕಿ ಹೋಗ್ತಾರೆ. ಸಾಕು, ನೀನು ಹಳ್ಳದಲ್ಲಿ ಬಿದ್ದು ನಮ್ಮನ್ನು ಬೆಳೆಸಿದ ಸಾಕು, ಇನ್ನೂ ಅಲ್ಲೇ ಬಿದ್ದಿರು ಅಂತ ಹೇಳಿ ಒಂದು ಹಾಡೆಲ್ಲ ಹಾಡಿ ಕ್ಯಾಂಡ್ಲೆಂಡ್ರೆಲ್ಲ ಅಂಟಿಸಿ ಹೋಗ್ತಾರೆ. ಅಲ್ಲಿಗೆ ಕೋರ್ಸ್ ಕಂಪ್ಲೀಟ್ ಆಯಿತು. ಮತ್ತೆ ಯಾವುದೂ ಹಳ್ಳ ಇಲ್ಲ ಬೀಳಲಿಕ್ಕೆ. ಫೈನಲ್ ಆಗಿ ದೇವರು ಎತ್ಕೊಂಡೋಗಿ ಅಲ್ಲೊಂದು ಕಡೆ ಹಾಕ್ತಾರೆ, ಅದು ಲಾಸ್ಟಿಗೆ. ಅದು ಬಿಟ್ಬಿಡಿ. ಬೇಕು ಜ್ಞಾನಕ್ಕಾಗಿ ಕೇಳಿ. ಈ ಕಣ್ಣು ಓಪನ್ ಆಗಲಿ, ನಮ್ಮ ಆಂತರಿಕ ಕಣ್ಣುಗಳು ತೆರೆಯಲ್ಪಡಲಿ. ಯೆರೆಮೀಯ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಇಸ್ರಾಯೇಲ್ ಜನರ ಕುರಿತಾಗಿ ದೇವರೊಂದು ಕಂಪ್ಲೇಂಟ್ ಮಾಡಿ ಹೇಳ್ತಾರೆ. ತುಂಬ ದುಃಖಕರವಾದ ಒಂದು ವಾಕ್ಯ. ಯಾಕೋಬನ ಮನೆತನವೇ, ಅಲ್ಲಿಂದ ಬೇಡ, ಅಲ್ಲಿಂದ ಓದೋಷ್ಟು ಟೈಮ್ ಇಲ್ಲ ನಮಗೀಗ. ನಮಗೆ 13ನೇ ವಾಕ್ಯ ಮಾತ್ರ ಸಾಕು. ಯೆರೆಮೀಯ 2:13, ಯೆರೆಮೀಯ 2:13, ಜೆರೆಮಯ ಚಾಪ್ಟರ್ 2 ವರ್ಸ್ 13. ನಾವು ಅಲ್ಲಿಂದ ಬರಬೇಕಾಗಿತ್ತು, ಎಲ್ಲಿಂದ? 4ನೇ ವಾಕ್ಯದಿಂದ ಬರಬೇಕಾಗಿತ್ತು. ನೀವು ಆಮೇಲೆ ಫ್ರೀ ಟೈಮಲ್ಲಿ ಓದ್ಕೊಳ್ಳಿ. ಆದರೆ ಓದುವಾಗ ನಮಗೆ ನಮ್ಮ ಬಗ್ಗೆ ಅಸಹ್ಯ ಆಗಬೇಕು, ಆದರೆ ಒಳ್ಳೆಯದು. ಏನು ಫೀಲ್ ಆಗಿಲ್ಲ ಅಂದರೆ ಕಣ್ಣು ಓಪನ್ ಆಗಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ,
ನನ್ನ ಜನರು ನನ್ನ ಜನರು, ಮೈ ಪೀಪಲ್. ದೇವರು ಹೇಳ್ತಿದ್ದಾರೆ ಮೈ ಪೀಪಲ್, ನನ್ನ ಜನರು ಇಬ್ಬಗೆಯ ಅಪರಾಧಗಳನ್ನು ಎಸಗಿದ್ದಾರೆ. ಎರಡು ರೀತಿಯ ಅಪರಾಧ ಮಾಡಿದ್ದಾರೆ. ಟೂ ಕೈಂಡ್ಸ್ ಆಫ್ ಈವಿಲ್. ಮೈ ಪೀಪಲ್, ಮೈ ಪೀಪಲ್, ದೇ ಆರ್ ನಾಟ್ ಈವಿಲ್ ಪೀಪಲ್ ಬಟ್ ದೇ ಆರ್ ಡೂಯಿಂಗ್ ಈವಿಲ್ ಥಿಂಗ್ಸ್. ಟೂ ಕೈಂಡ್ಸ್ ಆಫ್ ಈವಿಲ್. ಮೊದಲನೇದು ಯಾವುದು? ಜೀವಜಲದ ಬುಗ್ಗೆಯಾದ ನನ್ನನ್ನೇ ತೊರೆದು ಬಿಟ್ಟಿದ್ದಾರೆ. ಓ ಹಾರಿಬಲ್, ಸೊ ಹಾರಿಬಲ್ ಕ್ರೈಮ್, ಈವಿಲ್. ಜೀವಜಲದ ಬುಗ್ಗೆಯಾದ ನನ್ನನ್ನೇ, ಸ್ಪ್ರಿಂಗ್ಸ್ ಆಫ್ ಲಿವಿಂಗ್ ವಾಟರ್, ಫೌಂಟೈನ್ ಆಫ್ ಲಿವಿಂಗ್ ವಾಟರ್. ದೇ ರಿಫ್ಯೂಸ್ಡ್, ದೇ ರಿಜೆಕ್ಟೆಡ್, ದೇ ಇಗ್ನೋರ್ಡ್ ದ ಫೌಂಟೈನ್ ಆಫ್ ಲಿವಿಂಗ್ ವಾಟರ್. ಜೀವಜಲದ ಬುಗ್ಗೆಯಾದ ನನ್ನನ್ನು ಅವರು ತೊರೆದು ಬಿಟ್ಟಿದ್ದಾರೆ. ಸೆಕೆಂಡ್ ಕ್ರೈಮ್ ಏನು? ಎರಡನೇ ಅಪರಾಧ ಏನು? ತೊಟ್ಟಿಗಳನ್ನು, ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು ತಮಗಾಗಿ ಕೊರೆದುಕೊಂಡಿದ್ದಾರೆ. ತಮಗಾಗಿ ಅವ್ರೇನು ಮಾಡ್ಕೊಂಡಿದ್ದಾರೆ? ಕೊರೆದುಕೊಂಡಿದ್ದಾರೆ. ಈ ನಾವು ಮನೆಯಲ್ಲೆಲ್ಲ ಸಂಪ್ ಟ್ಯಾಂಕ್ ಮಾಡ್ತೀವಲ್ಲ, ಆ ರೀತಿ ಟ್ಯಾಂಕ್ಗಳನ್ನ ಕೊರ್ಕೊಂಡಿದ್ದಾರಂತೆ ಇಸ್ರಾಯೇಲ್ ಜನರು. ಏನನ್ನ ಬಿಟ್ಟು ಟ್ಯಾಂಕ್ ಕೊರ್ಕೊಂಡಿರೋದು ಇವರು? ಫೌಂಟೈನ್ ಬಿಟ್ಬಿಟ್ಟು, ತಾನಾಗಿಯೇ ನೀರು ಉಕ್ಕಿ ಬರುವ ಬುಗ್ಗೆಯನ್ನು ಬಿಟ್ಟು, ಸ್ಪ್ರಿಂಗ್ಸ್ ಆಫ್ ವಾಟರ್. ಓಕೆ, ತಾನಾಗಿ ಉಕ್ಕಿ ಬರುತ್ತೆ ಬೇಕಾದಷ್ಟು. ಇಲ್ಲಿ ಏನು ಕೊರೆಯೋದು ಬೇಡ, ಏನು ಬೇಡ, ಸುಮ್ಮನೆ ತಗೊಂಡು ಹೋಗ್ತಾ ಇದ್ರೆ ಸಾಕು. ಸಂಪಲ್ ನೀರು ಉಕ್ಕಿ ಬರಲ್ಲ. ಸಂಪಲ್ ನಾವು ಹಾಕ್ತಾ ಇರಬೇಕು, ಎಲ್ಲಿಂದನಾದರೂ ತಂದು ಹಾಕ್ತಾ ಇರಬೇಕು, ಹೊರಗಡೆಯಿಂದ ತಂದು ಹಾಕ್ತಾ ಇರಬೇಕು. ಓಕೆ, ಆದರೂ ಕೊರ್ಕೊಂಡಿರೋ ಸಂಪು ಯಾವ ಥರದ್ದು ಗೊತ್ತಾ? ಬಿರುಕು ಸಂಪುಗಳು, ಬಿರುಕು ಪಾತ್ರೆಗಳು, ಸಿಸ್ಟರ್ನ್ಸ್, ಬ್ರೋಕನ್ ವೆಸಲ್ ಸಿಸ್ಟರ್ನ್ಸ್, ಬಿರುಕು ತೊಟ್ಟಿಗಳು, ಬಿರುಕು ತೊಟ್ಟಿಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದಿದು? ಈ ಜೀವಜಲದ ಬುಗ್ಗೆ ದೇವರೇ ಆಗಿದ್ದಾರೆ, ಯೇಸು ಆಗಿದ್ದಾರೆ, ಪರಿಶುದ್ಧಾತ್ಮರಾಗಿದ್ದಾರೆ. ಹೋಲಿ ಟ್ರಿನಿಟಿ, ಪಿತಾ ಸುತ ಪರಿಶುದ್ಧಾತ್ಮನಾದ ತ್ರಯೇಕ ದೇವರೇ ಈ ಜೀವಜಲದ ಬುಗ್ಗೆ. ಈ ಜೀವಜಲದ ಬುಗ್ಗೆಯಾದಂಥ ದೇವರನ್ನ ಬಿಟ್ಬಿಟ್ಟು ಇಲ್ಲಿ ನಾವು ಏನು ಮಾಡೋದು ಬೇಕಾಗಿಲ್ಲ, ಬರ್ತಾ ಇರುತ್ತೆ ನೀರು, ಎತ್ಕೊಂಡು ಕುಡಿಯೋದಷ್ಟೇನೆ. ಇದನ್ನು ಬಿಟ್ಟು ನಾವು ಇದನ್ನು ಬಿಟ್ಟು ಬೇಡ ನನಗಿದು ಅಂತ ನಾವೇ ನೀರು ಮಾಡ್ಕೊಳ್ತೀವಿ ಅಂತ ಹೋಗಿದ್ದೀವಿ. ಅದು ಯಾವ ಥರ? ತೊಟ್ಟಿಗಳು ಮಾಡಿಕೊಂಡು ಅದರೊಳಗಡೆ ನೀರು ತುಂಬಿಸ್ತಾ ಇದ್ದೀವಿ. ತೊಟ್ಟಿ ಹೇಗಿದೆ? ಬಿರುಕು ಬಿಟ್ಟಿದೆ. ಅದು ಯಾವುದು ಗೊತ್ತಾ? ವಿಗ್ರಹಾರಾಧನೆ. ಜೀವಜಲದ ಬುಗ್ಗೆ ಯೇಸು, ನಿಜವಾದ ಏಕ ಸತ್ಯ ಜೀವಿಸೋ ದೇವರು. ಆ ದೇವರನ್ನ ಬಿಟ್ಟು ಇವತ್ತು ಮನುಷ್ಯ ಬೇರೆ ಏನೇನೆಲ್ಲ ಆಶ್ರಯಿಸಿದ್ದಾನೋ, ಅದು ಹಣ ಇರ್ಬೋದು, ಅದು ಮನುಷ್ಯರಿರ್ಬೋದು, ಅಥವಾ ಇತರೆ ಜನರು ಪೂಜಿಸುವ ದೇವರು ದೇವತೆಗಳಿರ್ಬೋದು, ಅಥವಾ ಯಾವುದೇ ಆಗಿರಲಿ, ಅದು ಲೋಕ ಆಗಿರಲಿ, ಹಣ ಆಗಿರಲಿ, ಅಧಿಕಾರಿಗಳಾಗಿರಲಿ, ಅಪಾರ್ಟ್ ಫ್ರಮ್ ಗಾಡ್ ಎವ್ರಿಥಿಂಗ್ ಬ್ರೋಕನ್ ಪಾಟ್ಸ್, ಟ್ಯಾಂಕ್. ನಮಗಿರಬೇಕಾಗಿದ್ದು ಒಂದೇ, ಜೀವಜಲದ ಬುಗ್ಗೆಗೆ ಕನೆಕ್ಟ್ ಆಗಿ ಬದುಕಬೇಕು. ಆದರೆ ಇವತ್ತು ಜೀವಜಲದ ಬುಗ್ಗೆನ ತೊರೆದು ಬಿಟ್ಟಿದ್ದೀವಿ. ಬುಗ್ಗೆ ಅಲ್ಲದೆ ಇರೋದನ್ನು ನೀರು ತುಂಬಿಸಿ, ಅದಕ್ಕೆ ತುಂಬಿಸಿ ಸಾಕಾಗಿದೆ ಬ್ರದರ್. ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ? ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡ್ತೀವಿ, ಆದರೂ ನೀರು ನಿಲ್ತಾ ಇಲ್ಲ. ಯಾಕೆ? ಬಿರುಕು ತೊಟ್ಟಿಯನ್ನು ಆಶ್ರಯಿಸ್ಕೊಂಡು ಬದುಕ್ತಾ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಏನು ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಇದು ಆತ್ಮೀಕ ಕುರುಡುತನಕ್ಕೆ ನೀನು ಹೋದೆ, ಅವಿಶ್ವಾಸಕ್ಕೆ ನೀನು ಹೋದೆ. ಇವತ್ತು ನಾವು ಮರಳಿ ಬರಬೇಕು, ಒಳ್ಳೆ ತೀರ್ಮಾನ ಮಾಡಬೇಕು ದೇವರ ಸನ್ನಿಧಿಯಲ್ಲಿ. ನಾವು ದೇವರ ಮುಂದೆ ಬಂದಿದ್ದೀವಿ. ದೇವರ ಮುಂದೆ ಒಳ್ಳೆ ತೀರ್ಮಾನ ಏನು ಮಾಡಬೇಕು ಗೊತ್ತಾ? ಫಸ್ಟ್, ದೇವರೇ, ಇನ್ನು ಮುಂದೆ ನಾನು ನಿನ್ನ ಹೃದಯಕ್ಕೆ ಸಂತೋಷ ತರುವ ಜೀವನ ಜೀವಿಸ್ತೀನಿ. ನಾನು ಕೊರೆದುಕೊಂಡ ಎಲ್ಲ ಬಿರುಕು ತೊಟ್ಟಿಗಳನ್ನ ಇವತ್ತು ಎತ್ತಿ ಬಿಸಾಡ್ತೀನಿ. ನೀನೇ ಜೀವಜಲದ ಬುಗ್ಗೆ. ಈ ಬುಗ್ಗೆಗೆ ನನ್ನ ಹೃದಯವನ್ನು ಕನೆಕ್ಟ್ ಮಾಡ್ತೀನಿ. ಅಲ್ಲಿಂದ ಬರುವ ಜೀವಜಲ ಕುಡಿಯುತ್ತಾ ನಾನು ಬದುಕ್ತೀನಿ. ನಿನ್ನ ಮಹಿಮೆಗಾಗಿ, ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾನು ಜೀವಿಸ್ತೀನಿ. ವಂಡರ್ಫುಲ್ ಲೈಫ್, ಬ್ಲೆಸ್ಡ್ ಲೈಫ್. ಎದ್ದು ನಿಂತ್ಕೊಳ್ಳೋಣ.
ಈ ಬೋಧನೆ ನಿಮಗೆ ಅರ್ಥ ಆಗದೇ ಇದ್ದರೆ ಯೂಟ್ಯೂಬಲ್ಲಿದೆ, ಮತ್ತೆ ನೀವು ಕೇಳಿಸ್ಕೋಬೋದು, ಆಯಿತಾ? ಯೂಟ್ಯೂಬಲ್ಲಿದೆ, ಶಿಜು ಥಾಮಸ್ ಅಂತ ಅಥವಾ ಲಿವಿಂಗ್ ವರ್ಡ್ ಅಂತ ಬೇರೆ ಬೇರೆ ಚಾನಲಲ್ಲಿ ಇರುತ್ತೆ. ಲಿವಿಂಗ್ ವರ್ಡ್ ಕನ್ನಡ ಅಥವಾ ಶಿಜು ಥಾಮಸ್, ಈ ಚಾನಲ್ ಹೆಸರು ಹೊಡೆದ್ರೆ ಅಲ್ಲಿ ಬರುತ್ತೆ. ನೀವು ಅದನ್ನು ಮತ್ತೆ 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 ಕೇಳಿಸ್ಕೊಳ್ಳಿ. ಹಾಗೆ ಕೇಳಿಸ್ಕೊಂಡು ಆ ವಾಕ್ಯದಲ್ಲಿರುವ ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಒಳಗಡೆ ಸತ್ಯದ ಅರಿವನ್ನು ಕೊಟ್ಟು ನಮ್ಮ ಕುರುಡುತನವನ್ನು ತೆಗೆದು ಹಾಕುತ್ತೆ. ಆಗ ನಮ್ಮ ಕಣ್ಣು ಓಪನ್ ಆಗುತ್ತೆ. ಆಗ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಕ್ರೈಸ್ತ ಜೀವನ ಪ್ರಾರಂಭ ಆಗುತ್ತೆ. ಯೇಸುವಿನ ಹಿಂದೆ ಹೋಗ್ತೀವಿ, ಇಲ್ಲಾಂದರೆ ಲೋಕದ ಹಿಂದೆ, ಮನುಷ್ಯರ ಹಿಂದೆ ಹೋಗ್ತೀವಿ, ಬಿರುಕು ತೊಟ್ಟಿಗಳ ಹಿಂದೆ ಹೋಗ್ತೀವಿ. ಅದರಿಂದ ಜೀವಜಲದ ಬುಗ್ಗೆ ಹಿಂದೆ ನಾವು ಹೋಗೋಣ. ಅದಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಜ್ಞಾನಕ್ಕಾಗಿ ಪ್ರಾರ್ಥಿಸಿ ಎಲ್ಲರೂ ಕೂಡ. ಪರಿಶುದ್ಧಾತ್ಮರೇ, ಜ್ಞಾನದ ಬುಗ್ಗೆಯೇ ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ಕೂಡ ದೈವ ಜ್ಞಾನದ ಅಭಿಷೇಕವನ್ನು ನೀಡಿರಿ. ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆದುಕೊಳ್ಳಬೇಕು ಎಂಬ ನಿಮ್ಮ ಚಿತ್ತ ನಮ್ಮೊಬ್ಬೊಬ್ಬರಲ್ಲಿಯೂ ನೆರವೇರಲಿ ಅಪ್ಪ. ಪ್ರತಿಯೊಬ್ಬರ ಹೃದಯಗಳು ಕೂಡ ಜೀವಜಲದ ಬುಗ್ಗೆಯಾದ ಪ್ರಭು ಯೇಸುವಿಗೆ ಕನೆಕ್ಟ್ ಆಗುವಂತೆ ಆಗಲಿ ಅಪ್ಪ. ಎಲ್ಲ ಥರದ ಬಿರುಕು ತೊಟ್ಟಿಗಳಿಂದ ಪ್ರತಿಯೊಬ್ಬರು ಡಿಸ್ಕನೆಕ್ಟ್ ಆಗಲಿ ಯೇಸು ನಾಮದಲ್ಲಿ. ಜೀವಜಲದ ಬುಗ್ಗೆಯಾದ ಯೇಸು ಕ್ರಿಸ್ತರಿಗೆ ಪ್ರತಿಯೊಬ್ಬರ ಜೀವಿತಗಳು, ಹೃದಯಗಳು ಕನೆಕ್ಟ್ ಆಗಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ. ಪ್ರತಿಯೊಬ್ಬರ ಮನೋನೇತ್ರಗಳು ಯೇಸು ನಾಮದಲ್ಲಿ ತೆರೆಯಲ್ಪಟ್ಟು ಶುಭ ಸಂದೇಶದಲ್ಲಿರುವ ಮಹಿಮೆಯನ್ನು ಕಂಡು ಗ್ರಹಿಸಿ ಆನಂದಿಸಿ ಸಂತೋಷದಿಂದ ದೇವರನ್ನು ಕೊಂಡಾಡುತ್ತಾ ಆತ್ಮದಿಂದಲೂ ಸತ್ಯದಿಂದಲೂ ಪಿತನನ್ನು ಆರಾಧಿಸುತ್ತಾ ಈ ಧರೆಯಲ್ಲಿ ದೇವರ ಮಕ್ಕಳಾಗಿ ಪ್ರಜ್ವಲಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಎಲ್ಲ ಕುರುಡುತನ ನೀಗಿ ಹೋಗಲಿ, ಎಲ್ಲ ಅಜ್ಞಾನ ದೂರವಾಗಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನೀವೊಬ್ಬರೇ ನಮ್ಮ ಕರ್ತರು, ನೀವೊಬ್ಬರೇ ಸ್ತುತಿಗೂ ಆರಾಧನೆಗೂ ಯೋಗ್ಯರು, ನೀವೊಬ್ಬರೇ ನಮ್ಮ ರಕ್ಷಕರು, ನೀವೊಬ್ಬರೇ ನಮ್ಮ ದೇವರು, ಎಂದೆಂದಿಗೂ ದೇವರು, ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ದೇವರು ನೀವೊಬ್ಬರೇ ಆಗಿದ್ದೀರಿ. ನಿಮ್ಮ ನಾಮವನ್ನೇ ಮಹಿಮೆ ಹೊಂದಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸಕಲ ಮಾನವರ ರಕ್ಷಣೆಗಾಗಿ ಇರುವ ಏಕೈಕ ನಾಮ ಯೇಸುವೇ ನಿಮ್ಮ ನಾಮವಾಗಿದೆ. ಆ ನಾಮಕ್ಕೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ಲಲ್ಪಡಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್.